ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ 11ನೇ ಸೂತ್ರ. ಅಕರ್ಣತ್ವಾಚ್ಚ ನ ದೋಷಃ ತಥಾ ಹಿ ದರ್ಶಯತಿ. ಇಲ್ಲಿ ಸೂತ್ರಕಾರರು ಈ ಪ್ರಾಣ ಅನ್ನುವಂತಹದ್ದು ಕರ್ಣವಲ್ಲ ಅಂತ ಹೇಳ್ತಾರೆ. ಅಕರ್ಣತ್ವಾಚ್ಚ ಕರ್ಣವಲ್ಲದ್ದರಿಂದ ಅಂತ. ನ ದೋಷ, ಇಲ್ಲಿ ದೋಷ ಅನ್ನುವಂತಹದ್ದು ಇಲ್ಲ. ತಥಾ ಹಿ ದರ್ಶಯತಿ, ತಥಾ ಅಂದ್ರೆ ಹಾಗೆ, ಹೀಗೆ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ತಾ ಇದೆ ಅಂತ. ಪ್ರಾಣ ಅನ್ನುವಂತಹದ್ದು ಕರ್ಣ ಅಲ್ಲದೆ ಇರುವುದರಿಂದ ಇಲ್ಲಿ ಯಾವುದೇ ದೋಷ ಅನ್ನುವಂತಹದ್ದಿಲ್ಲ ಅಂತ. ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಹೇಳ್ತಾನೆ ಶಾದೇತತ್ ಅಂದ್ರೆ ಪೂರ್ವ ಪಕ್ಷಿ ಮತ ಹಿಂಗೂ ಇರಬಹುದು ಅಂತ, ಈ ತರನು ಕೂಡ ಅವ್ನು ಹೇಳ್ಬೋದು ಅಂತ. ಯದಿ ಚಕ್ಷುರಾದಿವತ್ ಪ್ರಾಣಸ್ಯ ಜೀವಂ ಪ್ರತಿ ಕರ್ಣಭಾವ ಅಭ್ಯುಪಗಮ್ಯೇತ. ಯದಿ ಅಂತಂದ್ರೆ ಒಂದು ವೇಳೆ ಅಂತ. ಚಕ್ಷುರಾದಿವತ್ ಪ್ರಾಣಸ್ಯ, ಚಕ್ಷುರಾದಿವತ್ ಅಂದ್ರೆ ಚಕ್ಷುರಾದಿಗಳಂತೆ ಅಂತ. ಚಕ್ಷು ಅಂದ್ರೆ ಇಲ್ಲಿ ನೇತ್ರ ಆಗ್ಲಿ, ಶ್ರೋತ್ರ ಆಗ್ಲಿ, ಜುಹ, ಗ್ರಾಣ, ಚರ್ಮ, ಇವೇನು ಪಂಚ ಜ್ಞಾನೇಂದ್ರಿಯಗಳದಾವಲ್ಲ ಅವುಗಳಂತೆ ಪ್ರಾಣಸ್ಯ ಜೀವಂ ಪ್ರತಿ ಕರ್ಣಭಾವ ಅಭ್ಯುಪಗಮ್ಯೇತ. ಅಂದ್ರೆ ಪ್ರಾಣಕ್ಕೆ ಒಂದು ಜೀವನ, ಒಂದು ವಿಷಯ ಕರ್ಣತ್ವ ಅನ್ನುವಂತಹದ್ದನ್ನ ನಾವು ಒಪ್ಪೋದಾದರೆ ಕರ್ಣಭಾವ ಅಭ್ಯುಪಗಮ್ಯೇತ ಅಂದ್ರೆ ಜೀವನನ್ನ ಕುರಿತು ಪ್ರಾಣನಿಗೆ ಒಂದು ಕರ್ಣಭಾವ ಅನ್ನುವಂತಹದ್ದನ್ನ ಒಪ್ಪುವುದಾದರೆ ವಿಷಯಾಂತರಂ ರೂಪಾದಿವತ್ತು ಪ್ರಸಜ್ಜೇತ. ಆವಾಗ ಅಲ್ಲಿ ರೂಪಾದಿಗಳಂತೆ ಅಲ್ಲಿ ಮತ್ತೊಂದು ವಿಷಯ ಅನ್ನುವಂತಹದ್ದನ್ನ ನಾವಲ್ಲಿ ಅಂಗೀಕಾರ ಮಾಡಬೇಕಾಗ್ತದಲ್ಲಿ. ಇವಾಗ ಉದಾಹರಣೆಗೆ ಈಗ ನಮ್ಮ ಮನಸ್ಸಿದೆ, ನಾವು ಮನೋಮೂಲಕವಾಗಿ ಮನಸ್ಸೇ ನಮ್ದೇನಾಗ್ತೈತಿ, ನೇತ್ರಾದಿಗಳ ದ್ವಾರ ನಾವು ಕಣ್ಣಿನಿಂದ ಹೊರಗಿನ ಒಂದು ರೂಪವನ್ನು ಗ್ರಹಿಸ್ತೀವಿ. ಅಂದ್ರೆ ಇದು ಇಂಥ ವಸ್ತು ಅನ್ನುವಂತ ನಮಗ ಜ್ಞಾನ ಆಗಬೇಕಾದ್ರೆ ಆ ವಸ್ತುವಿನ ಜ್ಞಾನೇನೋ ಮನಸ್ಸಿಗೆ ಆಗ್ತದೆ. ಆದ್ರೆ ಆ ರೂಪಜ್ಞಾನ ಯಾವ್ದ್ರಿಂದ ಆಯ್ತು ಅಂತಂದ್ರೆ ಕಣ್ಣಿಂದ ಆಯ್ತಂತ ಹೇಳ್ತೇವಲ್ರಿ. ಕಣ್ಣಿಗೆ ರೂಪ ವಿಷಯ ಅದ, ಕಿವಿಗೆ ಶಬ್ದ ವಿಷಯ ಅದ, ಚರ್ಮಕ್ಕ ಸ್ಪರ್ಶ ವಿಷಯ ಅದ, ಘ್ರಾಣೇಂದ್ರಿಯಕ್ಕೆ ಗಂಧ ವಿಷಯ ಅದ, ರಸನೇಂದ್ರಿಯಕ್ಕೆ ರಸ ವಿಷಯ ಅದ. ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ವಿಷಯಗಳದಾವ. ಅಂದ್ರೆ ಅಲ್ಲಿ ರೂಪಾದಿಗಳು ವಿಷಯಗಳಾದವು. ಅಲ್ಲಿ ಇಂದ್ರಿಯಾದಿಗಳದಾವಲ್ರಿ, ಇಂದ್ರಿಯಾದಿಗಳಿಗೆ ರೂಪಾದಿಗಳು ವಿಷಯಗಳದಾವ. ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಚಕ್ಷುರಾದಿವತ್ ಪ್ರಾಣಸ್ಯ ಜೀವಂ ಪ್ರತಿ ಕರ್ಣಭಾವ ಅಭ್ಯುಪಗಮ್ಯೇತ. ಅಲ್ಲಿ ಚಕ್ಷುರಾದಿಗಳಿಗೆ ರೂಪಾದಿ ವಿಷಯಗಳನ್ನ ಯಾವ ರೀತಿಯಾಗಿ ಅಂಗೀಕಾರ ಮಾಡಿದ್ದಾರೋ ಹಾಗೆ ಪ್ರಾಣಕ್ಕೆ ಜೀವನ ಒಂದು ವಿಷಯಕ್ಕ, ಆ ಜೀವನ ವಿಷಯಕ್ಕೆ ಅಲ್ಲಿ ಕರ್ಣತ್ವವನ್ನ ಒಂದು ವೇಳೆ ಒಪ್ಪುವುದಾದರೆ ಅಲ್ಲಿ ರೂಪಾದಿಗಳಂತೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಮತ್ತೊಂದು ವಿಷಯವನ್ನ ನಾವಲ್ಲಿ ಅಂಗೀಕಾರ ಮಾಡ್ಬೇಕಾಕೈತಿ, ನಾವು ಹೇಳ್ಬೇಕಾಕೈತಿ ಅಂತ. ಅದನ್ನ ವಿಷಯ ಹೇಳ್ತಾರೆ. ರೂಪಾದ್ಯಾಲೋಚನಾದಿಭಿಃ ವೃತ್ತಿಭಿಃ ಯಥಾ ಸ್ವಂ ಚಕ್ಷುರಾದೀನಾಂ ಜೀವಂ ಪ್ರತಿ ಕರ್ಣಭಾವೋ ಭವತಿ.
ರೂಪಾದಿ ಆಲೋಚನಾದಿಭಿಹಿ. ಇಲ್ಲಿ ರೂಪವೇ ಮೊದಲಾಗಿರ್ತಕ್ಕಂಥವುಗಳು, ರೂಪ ಆಗಿರ್ಬೋದು, ಶಬ್ದ ಆಗಿರ್ಬೋದು, ಸ್ಪರ್ಶ ಆಗಿರ್ಬೋದು. ಈ ರೂಪವನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಚಕ್ಷುವೃತ್ತಿ ಅನ್ನುವಂತಹದ್ದು ಬೇಕು. ಆ ರೂಪದಿಂದ ಕಾಣಬೇಕಾದ್ರೆ ಅಲ್ಲಿ ಚಕ್ಷುರಾದಿಗಳು ಏನಾಗಿದಾವ, ಕರ್ಣಗಳಾಗಿದ್ದಾವಲ್ರಿ. ಜೀವನಿಗೆ ರೂಪಜ್ಞಾನ ಆಗಬೇಕು ಅಂತಂದ್ರೆ ಕಣ್ಣಿದ್ರನೇ ನಮಗೆ ರೂಪಜ್ಞಾನ ಆಗ್ತದೆ. ಕಣ್ಣಿನಿಂದ ಇದು ಇಂಥ ವಸ್ತು ಅಂತ ನಾವು ಅರಿಬೇಕಾಗಿತ್ತು, ಈ ವಸ್ತು ಕೆಂಪದ, ಬೆಳಗದ, ಇದದ ಅಂತ ಹೇಳಿ. ಯಾಕಂದ್ರೆ ನಾವು ಕಣ್ಣಿಂದ ನೋಡೇ ಆ ವಸ್ತುವಿನ ಜ್ಞಾನವನ್ನ ಮಾಡ್ಕೊಳ್ತೇವಲ್ರಿ. ಜೀವನಿಗೆ ವಸ್ತುಗಳ ಜ್ಞಾನ ಮಾಡ್ಕೋತಾನ, ಅದಕ್ಕೆ ಅವನಿಗೆ ಸಹಾಯಕವಾದದ್ದು ಯಾವುದು ಅಂತಂದ್ರೆ ಕಣ್ಣು. ಕಣ್ಣಿನಿಂದ ರೂಪಜ್ಞಾನ ಮಾಡ್ಕೋತಾನ, ಶ್ರೋತ್ರದಿಂದ ಶಬ್ದ ಜ್ಞಾನ ಮಾಡ್ಕೊಳ್ತಾನ. ಅಂದ್ರೆ ಅಲ್ಲಿ ಕಣ್ಣು ಮತ್ತು ಕಿವಿ ಅವು ಹೆಂಗ ಕರ್ಣಗಳಾಗಿದಾವಲ್ರಿ. ರೂಪಾದಿಗಳನ್ನು ನಾವು ಗ್ರಹಿಸ್ಬೇಕಾಗಿತ್ತು ಅಂತಂದ್ರೆ ಆ ಕಣ್ಣು ಅನ್ನುವಂಥದ್ದು ಬೇಕಲ್ಲ ನಮ್ಗೆ. ಕಣ್ಣಿದ್ರನೇ ಆ ರೂಪಾದಿಗಳನ್ನು ಗ್ರಹಿಸ್ಲಿಕ್ಕೆ ಆಗ್ತದೆ. ಕಿವಿ ಇದ್ರನೇ ನಮಗೆ ಶಬ್ದ ಜ್ಞಾನ ಆಗ್ತದೆ. ಆದ್ದರಿಂದ ಇಲ್ಲಿ ಕಣ್ಣು ಕಿವಿ ಇವೇನದಾವು ಅಂದ್ರೆ ಕರ್ಣಗಳಾಗಿದ್ದಾವೆ ಅಂತ ಜೀವನಿಗೆ. ಅದಕ್ಕಂದ್ರೆ ಅವರು ರೂಪಾದಿ ಆಲೋಚನಾದಿಭಿಹಿ ಅಂದ್ರೆ ರೂಪಾದಿಗಳನ್ನ ಕಾಣತಕ್ಕಂತ ಯಾವ ಒಂದು ವೃತ್ತಿ ಅನ್ನುವಂತಹದ್ದಲ್ಲ, ಆ ಚಕ್ಷುರಾದಿಗಳು ಇಲ್ಲಿ ಜೀವನಿಗೆ ಕರ್ಣಾಗಿದ್ದಾವೆ. ಮತ್ತಲ್ಲಿ ರೂಪವನ್ನ ಅರಿಬೇಕಾದ್ರೆ ಅಲ್ಲಿ ಮನಸ್ಸು ಕೂಡ ಬೇಕಲ್ರಿ. ಮನಸ್ಸಿನಿಂದಲೇ ನಾವು ರೂಪವನ್ನ ಅರಿತೀವಿ. ನಮಗ ನೇತ್ರ ಅನ್ನುವಂತಾದ ಸಾಧನ, ಅದು ಕರ್ಣ. ಕಣ್ಣೈತಿ, ಜೀವದಾನ, ಆದ್ರೆ ಮನಸ್ಸ ಇರ್ಲಿಲ್ಲ ಅಂದ್ರೆ ನಾವು ಅದನ್ನ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅಲ್ಲಿ ಮನೋವೃತ್ತಿ ಅನ್ನುವಂತಹದ್ದು. ರೂಪ ಆಲೋಚನಾದಿಭಿಹಿ ವೃತ್ತಿಭಿಹಿ ಯಥಾ ಸ್ವಂ ಚಕ್ಷುರಾದೀನಾಂ ಜೀವಂ ಪ್ರತಿ ಕರ್ಣಭಾವೋ ಭವತಿ. ಅಂದ್ರೆ ಜೀವನಿಗೆ ಆ ಚಕ್ಷುರಾದಿಗಳು ತಮ್ಮ ಒಂದು ವೃತ್ತಿಗಳಿಂದ ಕರ್ಣಭಾವವನ್ನ ಹೊಂದುತ್ತವೆಯೋ ಅಂತ. ಜೀವನಿಗೆ ಅವು ಕರ್ಣಗಳಾಗ್ತಾವಲ್ರಿ. ಅವು ಚಕ್ಷುರಾದಿಗಳು ಜೀವನಿಗೆ ಅಲ್ಲಿ ಕರ್ಣಗಳಾಗ್ತಾ ಇದ್ದಾವೆ ಅಂತ ಆ ಬಳಿಕ ಹೇಳ್ತಾರೆ. ಅಪಿಚ ಏಕಾದಶ ಏವ ಕಾರ್ಯಜಾತಾನಿ ರೂಪ ಆಲೋಚನಾದಿ ಪರಿಗಣಿತಾನಿ ಯದರ್ಥಂ ಏಕಾದಶ ಪ್ರಾಣ ಸಂಗೃಹೀತ. ಇಲ್ಲಿ 11 ಕಾರ್ಯಗಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು, ಇವು 11 ಕೆಲಸಗಳನ್ನ ಮಾಡ್ತಾ ಇದಾವಂತವು. ರೂಪವನ್ನೇ ಗ್ರಹಿಸ್ತಕ್ಕಂತ ಮೊದಲಾಗಿರ್ತಕ್ಕಂಥ ಕ್ರಿಯೆಗಳದಾವಲ್ರಿ. ಈಗ ಕಣ್ಣು ರೂಪವನ್ನು ಗ್ರಹಿಸ್ತದ, ಶ್ರೋತ್ರ ಶಬ್ದವನ್ನು ಗ್ರಹಿಸ್ತದ, ಚರ್ಮ ಸ್ಪರ್ಶವನ್ನು ಗ್ರಹಿಸ್ತದ. ಅಂದ್ರೆ ಇವು ತಮ್ಮ ಕಾರ್ಯಗಳದಾವಲ್ಲ, ಆ ಕಾರ್ಯಗಳ ಸಮೂಹ ಅನ್ನುವಂಥದ್ದು ಒಟ್ಟು ಎಷ್ಟು ಅದಾವಪ್ಪ ಅಂತಂದ್ರೆ 11 ಅಂತ ಮನಸ್ಸು ಸೇರಿಸಿ 11 ಅಂತ ಲೆಕ್ಕ ಮಾಡಿದಾರಂತ ಇವಾಗ. ರೂಪ ಆಲೋಚನಾದೀನಿ ಪರಿಗಣಿತಾನಿ ಅಂತ ಹೇಳಿದ್ರು ಅವರು. ಅಂದ್ರೆ 11 ಕಾರ್ಯ ಸಮೂಹಗಳು ಇಲ್ಲಿ ರೂಪವನ್ನ ಅರಿತಾ ಇದ್ದಾವೆ ಅಂತ. ರೂಪವನ್ನು ಅರಿಯುವಂತಾವೇ ಮುಂತಾದಾಗಿರ್ತಕ್ಕಂಥ 11 ಕಾರ್ಯ ಸಮೂಹಗಳನ್ನ ಇಲ್ಲಿ ಶಾಸ್ತ್ರದಲ್ಲಿ ಪರಿಗಣಿತಾನಿ ಅಂತಂದ್ರೆ ಏನು, ಅದನ್ನ ಲೆಕ್ಕ ಮಾಡಿ ಹೇಳ್ತಾ ಇದ್ದಾರಂತ. ಯದರ್ಥಂ ಏಕಾದಶ ಪ್ರಾಣ ಸಂಗೃಹೀತಾ. ಆದ್ದರಿಂದ ಇಲ್ಲಿ 11 ಕರ್ಣಗಳು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಿಲ್ಲಿ. ಅದನ್ನ ನಾವಿಲ್ಲಿ ಗ್ರಹಿಸ್ಬೇಕು ಅಂತ. ನತು ದ್ವಾದಶಂ. ಮತ್ 12ನೇದೇನಾದ್ರ ಪ್ರಾಣ ಐತೇನು? 12 ಹೇಳೇ ಇಲ್ಲ. ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ ಒಟ್ಟು 11 ಕರ್ಣಗಳು ಅಂತ. ಅಲ್ಲಿ ಮನಸ್ಸನ್ನುವಂತದ್ದು ಒಂದು ಸೇರಿಸಿ ಒಟ್ಟು 11 ಕರ್ಣಗಳನ್ನ ಹೇಳ್ತಾನೆ. 11 ಕಾರ್ಯಗಳದಾವಂತ ಇಲ್ಲಿ. 12ನೇದ್ದು ಹೇಳೇ ಇಲ್ಲ. ನತು ದ್ವಾದಶಂ ಅಪರಂ ಕಾರ್ಯಜಾತಂ. ಅಂದ್ರೆ ಮತ್ತೊಂದು ಕಾರ್ಯವನ್ನ ಮಾಡತಕ್ಕಂತ 11ನೇ ಅಂದ್ರೆ 12ನೇ ಒಂದು ಕರ್ಣ ಅನ್ನುವಂತಹದ್ದನ್ನ ಎಲ್ಲಿಯೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಅಧಿಗಮ್ಯತೆ
ಯದರ್ಥಂ ದ್ವಾದಶ ಪ್ರಾಣ ಪ್ರತಿಜ್ಞಾಯೇತ. ಒಂದ್ ವೇಳೆ ಅಂತದ್ದು ಒಂದಿತ್ತುಪ್ಪ 12 ಪ್ರಾಣ ಐತಿ ಅಂತ ಒಂದ್ ವೇಳೆ ಹಂಗೇನಾದ್ರೂ ಹೇಳಿದ್ರೆ ಅವಾಗ ನಾವು ಹೇಳ್ಬೋದು, ಇಲ್ಲಪ್ಪ 12 ಪ್ರಾಣ ಐತಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ 12ನೇದ್ದು ಅಲ್ಲಿ ಸಂಖ್ಯೆ ಇಲ್ಲೇ ಇಲ್ಲ, ಒಟ್ಟೆ 11 ಕರಣಗಳು. ಆ ಕಾರ್ಯ ಸಮೂಹಗಳು ಕೂಡ 11 ಅದಾವು. ಅಲ್ಲಿ ವಿಷಯಗಳ ಜ್ಞಾನ ನಮಗಾಗಬೇಕು ಅಂದ್ರೆ ಶಬ್ದ ಜ್ಞಾನ ಆಗ್ಲಿ, ಸ್ಪರ್ಶ ಜ್ಞಾನ ಆಗ್ಲಿ, ರೂಪಜ್ಞಾನ ಆಗ್ಲಿ, ಇವೆಲ್ಲ ಏನು ಕ್ರಿಯಾದಿಗಳದಾವಲ್ರಿ ಇವು 11 ಅಂತ ನಮಗ ತಿಳಿದು ಬರ್ತೈತಿ. ಆದ್ದರಿಂದ ಇಲ್ಲಿ 11 ಕರ್ಣಗಳಂತ ಹೇಳಬೇಕೆ ಹೊರತು ಇಲ್ಲಿ 12ನೇದ್ದಿಲ್ಲ ಅಂತ. ಅಲ್ಲಿ ಮತ್ತೊಂದು ಕಾರ್ಯ 12ನೇದ್ದು ಕಾರ್ಯ ಇಲ್ಲವೇ ಇಲ್ಲ. ಆದ್ದರಿಂದ 12ನೇದಾಗಿ ಪ್ರಾಣವನ್ನ ನಾವು ಕರ್ಣ ಅಂತ ಹೇಳಿ ಹೇಳಕ್ ಬರಂಗಿಲ್ಲ ಅಂತ. ಇಷ್ಟು ಇದು ಪೂರ್ವ ಪಕ್ಷಿ ಆಕ್ಷೇಪ. ಇದು ನತು ದ್ವಾದಶಂ ಅಪರಂ ಕಾರ್ಯಜಾತಂ ಅಧಿಗಮ್ಯತೆ ಯದರ್ಥಂ ದ್ವಾದಶ ಪ್ರಾಣ ಪ್ರತಿಜ್ಞಾಯೇತ. ಒಂದ್ ವೇಳೆ ಅಂತದ್ದು 12 ಒಂದು ಕಾರ್ಯ ಇದ್ದದ್ದಾದ್ರೆ ಅವಾಗ ಪ್ರಾಣವನ್ನ ಸೇರಿಸಿಕೊಂಡು 12 ಪ್ರಾಣಗಳು ಅಂತ ಅಲ್ಲಿ ಹೇಳ್ಬೋದಾಗಿತ್ತು. 12ನೇ ಕರ್ಣ ಯಾವ್ದಪ್ಪ ಅಂದ್ರೆ ಪ್ರಾಣ ಅಂತ ಹೇಳಕ್ ಬರ್ತಿತ್ತು. ಆದ್ರೆ ಹಾಗಿಲ್ವಲ್ಲ ಅಂತ ಪೂರ್ವ ಪಕ್ಷಿ ಹೀಗೆ ಅಂದ್ರೆ ಅದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ ಆಚಾರ್ಯರು. ಇಲ್ಲಿ ತಮ್ಮ ಸ್ವಪಕ್ಷವನ್ನ ಇಲ್ಲಿ ಉತ್ತರ, ಅವನ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ಅಥ ಉತ್ತರಂ ಪಠತಿ. ಅವನ್ನ ಇಲ್ಲಿವರೆಗೆ ಏನು ಆಕ್ಷೇಪ ಮಾಡಿದ್ನಲ್ಲ, ತನ್ನ ಅಭಿಪ್ರಾಯವನ್ನು ಪೂರ್ವಪಕ್ಷಿ ಹೇಳ್ಕೊಂಡಿದ್ನಲ್ಲ, ಅದಕ್ಕೆ ಇಲ್ಲಿ ಆಚಾರ್ಯ ಉತ್ತರ ಹೇಳ್ತಾರೆ. ಅಕರ್ಣತ್ವಾಚ ನ ದೋಷಸ್ತಥಾಹಿ ದರ್ಶಯತಿ. ಈಗ ಆ ಪ್ರಶ್ನೆಗೆ ಉತ್ತರ ಈ ಸೂತ್ರದಲ್ಲಿ ಇದೆ ಅಂತ. ಅಕರ್ಣತ್ವಾಚ ಅಂದ್ರೆ ಕರ್ಣವಲ್ಲದೆ ಇರುವುದರಿಂದ, ನ ದೋಷ ಪ್ರಾಣ ಅನ್ನುವಂತಾದ ಕರ್ಣ ಅಲ್ಲದೆ ಇರುವುದರಿಂದ ಇಲ್ಲಿ ದೋಷ ಅನ್ನುವಂತಹದ್ದಿಲ್ಲ. ಯಾಕೆ ತಥಾಹಿ ದರ್ಶಯತಿ, ಹಾಗೆ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡುವಂತಹದ್ದಾಗೈತಿ. ನ ತಾವತ್ ವಿಷಯಾಂತರ ಪ್ರಸಂಗೋ ದೋಷ. ವಿಷಯಾಂತರ ಪ್ರಸಂಗ ನ ದೋಷ ಅಂತ ಇಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾರ ಅಂತಂದ್ರೆ, ಇಲ್ಲಿ ಮತ್ತೊಂದು ವಿಷಯವನ್ನ ನಾವು ಗ್ರಹಿಸ್ಬೇಕಾಗ್ತದೆ ಅಂತ ಹೇಳಿದ್ದಾವ. ಈಗ ಪ್ರಾಣ ಅಂತ ನಾವು ಅದನ್ನು ಒಂದು ಕರ್ಣ ಅಂತ ಇಟ್ಕೊಂಡೀವಿ ಅಂತಂದ್ರೆ ಅದಕ್ಕೊಂದು ವಿಷಯ ಬೇಕಲ್ರಿ. ಹಂಗ ಕಣ್ಣಿಗೆ ವಿಷಯ ರೂಪ, ಮತ್ತ ಹಂಗ ಪ್ರಾಣಕ್ಕೂ ಒಂದು ವಿಷಯ ಅನ್ನುವಂತದ್ದನ್ನ ನಾವು ಅಲ್ಲಿ ಕಲ್ಪಿಸ್ಬೇಕಾಕತಿ ಇವಾಗ. ಅದಕ್ಕೆ ಇಲ್ಲಿ ಮತ್ತೊಂದು ವಿಷಯ ಅನ್ನುವಂತಹದ್ದು ಪ್ರಸಕ್ತ ಆಗ್ತದ ಅನ್ನುವಂತ ಈ ದೋಷ ಅನ್ನುವಂತಹದ್ದು ಇಲ್ಲಿ ಇಲ್ಲ ಅಂತ. ಯಾಕೆ ಅಂತಂದ್ರೆ ಅಕರ್ಣತ್ವಾತ್ ಪ್ರಾಣಸ್ಯ, ಇಲ್ಲಿ ನಾವು ಪ್ರಾಣವನ್ನ ಕರ್ಣ ಅಂತ ನಾವು ಒಪ್ಪಂಗೆ ಇಲ್ಲ. ಪ್ರಾಣ ಕರ್ಣ ಆಗಿದ್ರೆ ಅದಕ್ಕೊಂದು ಮತ್ತೊಂದು ವಿಷಯವನ್ನ ನಾವು ಅಲ್ಲಿ ಕಲ್ಪಿಸಬಹುದಾಗಿತ್ತು. ಪ್ರಾಣಕ್ಕಿಂತ ಅದೊಂದು ವಿಷಯ ಐತಪ್ಪ ಅಂತ ಹೇಳಿ ನಾವು ಹೇಳ್ಬೋದಾಗಿತ್ತು. ಆದ್ರೆ ಪ್ರಾಣ ಅನ್ನುವಂಥದ್ದು ಕರ್ಣವೇ ಅಲ್ವಲ್ಲ, ಕರ್ಣ ಅಂತ ಹೇಳೋದೇ ಇಲ್ಲ. ನಹಿ ಚಕ್ಷುರಾದಿವತ್ ಪ್ರಾಣಸ್ಯ ವಿಷಯ ಪರಿಚ್ಛೇದೇನ ಕರ್ಣತ್ವಂ ಅಭ್ಯುಪಗಮ್ಯತೆ. ಚಕ್ಷುರಾದಿವತ್ ಅಂದ್ರೆ ನೇತ್ರ ಮೊದಲಾದವುಗಳಂತೆ ಅಂತ. ಈಗ ಚಕ್ಷುರಾದಿಗಳಂತೆ ಅಲ್ಲಿ ವಿಷಯಗಳನ್ನ ನಾವು ಗುರುತುಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದ್ರೆ ಅಲ್ಲಿ ಚಕ್ಷು ಅನ್ನುವಂತಹದ್ದು ಕರ್ಣ ಅದ, ರೂಪವನ್ನ ರೂಪ ವಿಷಯ ಅದ. ಚಕ್ಷು ಅನ್ನುವಂತಹದ್ದು ಕರ್ಣ ಅದ. ಚಕ್ಷು ಅಂದ್ರೆ ನಮ್ಮ ಕಣ್ಣು. ನಾವು ಕಣ್ಣಿಗೆ ವಿಷಯ ಯಾವುದು ಅಂದ್ರೆ ರೂಪ, ಕಿವಿಗೆ ವಿಷಯ ಯಾವುದು ಅಂದ್ರೆ ಶಬ್ದ, ಚರ್ಮಕ್ಕೆ ವಿಷಯ ಯಾವುದು ಅಂದ್ರೆ ಸ್ಪರ್ಶ. ಇವು ಎಲ್ಲಕ್ಕೂ ಒಂದೊಂದು ವಿಷಯಗಳದಾವಲ್ರಿ ಇವಾಗ. ಅದಕ್ಕೆ ಇಲ್ಲಿ ಚಕ್ಷುರಾದಿವತ್ ಅಂತ ಹೇಳಿದ್ರು. ಚಕ್ಷುರಾದಿಗಳಂತೆ ಅಲ್ಲಿ ವಿಷಯವನ್ನ ನಾವು ಒಂದ್ ವೇಳೆ ಗುರ್ತು ಮಾಡಿದ್ದಾದರೆ ಪ್ರಾಣಸ್ಯ ವಿಷಯ ಪರಿಚ್ಛೇದನ ಕರ್ಣತ್ವಂನ ಅಭ್ಯುಪಗಮ್ಯತೆ. ಅಲ್ಲಿ ಒಂದು ವಿಷಯ ಪರಿಚ್ಛೇದ ಮೂಲಕವಾಗಿ ಆ ಚಕ್ಷುರಾದಿಗಳಂತೆ ವಿಷಯವನ್ನ ನಾವು ಗುರುಪಡಿಸುವುದರಿಂದ ಅಲ್ಲಿ ಪ್ರಾಣ ಅನ್ನುವಂತಹದ್ದನ್ನ
ನಾವು ಕರ್ಣ ಅಂತ ನಾವೇನು ತಗೊಂಡಿಲ್ವಲ್ಲ. ಪ್ರಾಣ ಒಂದ್ ವೇಳೆ ಕರ್ಣ ಆಗಿದ್ರ ಅದಕ್ಕೂ ಒಂದು ವಿಷಯವನ್ನ ನಾವು ಹೇಳ್ತಿದ್ದೀವಿ. ಈಗ ಹೆಂಗ ಕಣ್ಣಿಗೆ ರೂಪ ವಿಷಯ ಅದ, ಹಂಗ ಇಲ್ಲಿ ಪ್ರಾಣ ಅನ್ನುವಂಥದ್ದು ಕೂಡ ಒಂದು ಕರ್ಣ ಅದಪ್ಪ. ಕರ್ಣ ಅದ ಅಂತಂದ್ರೆ ಅದಕ್ಕೊಂದು ವಿಷಯವನ್ನ ನಾವು ಹೇಳ್ತಿದ್ದೇವೆ. ಆದ್ರೆ ಪ್ರಾಣ ಕರ್ಣ ಅನ್ನುವಂತಹದ್ದನ್ನ ನಾವು ಒಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರಾಣಸ್ಯ ವಿಷಯ ಪರಿಚ್ಛೇದೇನ ಕರ್ಣತ್ವಂ ನ ಅಭ್ಯುಪಗಮ್ಯತೆ. ಅಲ್ಲಿ ವಿಷಯ ಪರಿಚ್ಛೇದ ಮೂಲಕವಾಗಿ ಪ್ರಾಣಕ್ಕೆ ಕರ್ಣತ್ವ ಅನ್ನುವಂತಹದ್ದನ್ನ ನಾವು ಒಪ್ಪಿರುವುದಿಲ್ಲ. ನ ಚ ಅಸ್ಯ ಏತಾವತ ಕಾರ್ಯ ಅಭಾವ ಏವ. ಏತಾವತ್ ಅಂದ್ರೆ ಇಷ್ಟು ಮಾತ್ರದಿಂದ ಅಂತ. ಅಸ್ಯ ಕಾರ್ಯ ಅಭಾವ ಏವ ನ ಚ. ಹಾಗಾದ್ರೆ ಇದು ಕ್ರಿಯಾ ಮಾಡುವುದಿಲ್ಲೇನು, ಕಾರ್ಯವನ್ನ ಮಾಡುವುದಿಲ್ಲೇನು? ಹಂಗಾದ್ರ ಪ್ರಾಣ ಅನ್ನುವಂತಹದ್ದು ಕಾರ್ಯವನ್ನ ಮಾಡುವುದಿಲ್ಲೇನು ಅಂತಂದ್ರೆ ಇಲ್ಲ, ಹಂಗ ಹೇಳಂಗಿಲ್ಲ. ಅದು ಕಾರ್ಯ ಅನ್ನುವಂತಹದ್ದು ಮಾಡ್ತದ ಅಂತ. ಪ್ರಾಣವು ಕೂಡ ಅದು ಕಾರ್ಯವೇ ಅಂತ, ಅದು ಕಾರ್ಯವಿಲ್ಲ ಅಂತ ನಾವು ಹೇಳಂಗಿಲ್ಲ. ಅದು ಕಾರ್ಯವೇ ಆಗಿದೆ ಅಂತ. ಕಾರ್ಯವೇ ಇಲ್ಲ ಅಂತ ಹೇಳಿ ಹಂಗೇನು ಆಗಂಗಿಲ್ಲ ಅಂತ. ಪ್ರಾಣಕ್ಕೆ ಕಾರ್ಯ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಹೀಗೆ ನಾವು ಹೇಳುತ್ತಾ ಇಲ್ಲ ಅಂತ. ಯಾಕಂತಂದ್ರೆ ಅದಕ್ಕೆ ಹೇಳ್ತಾರೆ ಅವರು, ಅಕಸ್ಮಾತ್, ಯಾಕೆ? ತಥಾಹಿ ಶ್ರುತಿ. ಅಲ್ಲಿ ಶ್ರುತಿ ಎನ್ನುವಂತಹದ್ದು ನಮಗೊಬ್ಬ ಪ್ರತಿಪಾದನೆ ಮಾಡ್ತದೆ. ಏನಂತಂದ್ರೆ ಪ್ರಾಣಾಂತರೇಷು ಅಸಂಭಾವ್ಯಮಾನಂ ಮುಖ್ಯ ಪ್ರಾಣಸ್ಯ ವೈಶೇಷಿಕಂ ಕಾರ್ಯಂ ದರ್ಶಯತಿ ಪ್ರಾಣ ಸಂವಾದಾದಿಷು. ಪ್ರಾಣಾಂತರೇಷು ಅಂತಂದ್ರೆ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಆ ಬೇರೆ ಪ್ರಾಣಗಳಲ್ಲಿ ಅಂತ. ಆ ಬೇರೆ ಒಂದು ಪ್ರಾಣಗಳು ಶ್ರುತಿಯೊಳಗೆ ಏನ್ ಹೇಳ್ಕೊಂಡ್ಬಂದಿದ್ದಾರೆ ಅಂತಂದ್ರೆ ಅಲ್ಲಿ ಪ್ರಾಣಗಳ ಒಂದು ಸಂವಾದ ಅನ್ನುವಂತಹದ್ದು ಬರ್ತದಲ್ಲಿ. ಅಲ್ಲಿ ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯವನ್ನ ಆ ಮುಖ್ಯ ಪ್ರಾಣಕ್ಕ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಪ್ರಾಣಗಳಲ್ಲಿ ಯಾವ ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯವನ್ನ ಈ ಮುಖ್ಯ ಪ್ರಾಣಕ್ಕನೇ ಅಲ್ಲಿ ಪ್ರಾಣ ಸಂವಾದಾದಿಗಳಲ್ಲಿ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದೈತಿ ಅಂತ. ಅದಕ್ಕೆ ಇಲ್ಲಿ ಪ್ರಾಣಾಂತರೇಷು ಅಸಂಭಾವ್ಯಮಾನಂ ಮುಖ್ಯ ಪ್ರಾಣೇಶ ವೈಶೇಷಿಕಂ ಕಾರ್ಯಂ. ಬೇರೆ ಪ್ರಾಣಗಳಲ್ಲಿ ಅಸಂಭಾವ ಉಂಟಾಗಿರ್ತಕ್ಕಂತಹದ್ದನ್ನ ಮುಖ್ಯ ಪ್ರಾಣ ಅನ್ನುವಂತಹದ್ದು ವಿಶೇಷವಾಗಿರ್ತಕ್ಕಂತ ಕಾರ್ಯವನ್ನ ಮಾಡ್ತದನ್ನುವಂತಹದ್ದನ್ನ ದರ್ಶಯತಿ ಅಂದ್ರೆ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ತದ ಅಂತ. ಬೇರೆ ಪ್ರಾಣಗಳಲ್ಲಿ ಯಾವುದು ಸಂಭವಿಸಲಾರದೋ, ಬೇರೆ ಪ್ರಾಣಗಳು ಯಾವುದನ್ನ ಮಾಡಲಿಕ್ಕೆ ಅಸಮರ್ಥವಾಗಿವೆ ಅಂತ ಅಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಅನ್ನುವಂತಹದ್ದನ್ನ ಮುಖ್ಯ ಪ್ರಾಣ ಮಾಡ್ತದ ಅಂತ. ಇದನ್ನ ಆ ಪ್ರಾಣಗಳ ಸಂವಾದ ಅವುಗಳಲ್ಲಿ ತಿಳಿಸ್ಕೊಂಡು ಬಂದದ ಅಂತ. ಅದು ಯಾವುದು ಶ್ರುತಿ ಅನ್ನೋದ್ರ ಬಗ್ಗೆ ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ ಇವಾಗ. ಅರ್ಥ ಆಯ್ತಲ್ರಿ? ಪ್ರಾಣಾಂತರೇಶು ಅಂದ್ರೆ ಬೇರೆ ಪ್ರಾಣಗಳಲ್ಲಿ ಅಸಂಭಾವ್ಯಮಾನಂ ಅಂದ್ರೆ ಅಸಂಭವ ಆಗಿರ್ತಕ್ಕಂಥದ್ದನ್ನ, ಬೇರೆ ಪ್ರಾಣಗಳು ಯಾವುದನ್ನ ಮಾಡಲಿಕ್ಕೆ ಅಸಾಧ್ಯವಾಗಿದ್ದಾವೆಯೋ ಮುಖ್ಯ ಪ್ರಾಣೇಶ ವೈಶೇಷಿಕಂ ಕಾರ್ಯಂ, ಆ ಮುಖ್ಯ ಪ್ರಾಣ ಅನ್ನುವಂಥದ್ದು ಅಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಅನ್ನುವಂಥದ್ದನ್ನ ಮಾಡ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಶ್ರುತಿಗಳಲ್ಲಿ ಇಲ್ಲಿ ಪ್ರಾಣ ಸಂವಾದಾದಿಸು, ಪ್ರಾಣ ಸಂವಾದದ ಮೊದಲಾದವುಗಳಲ್ಲಿ ಅದನ್ನ ಶ್ರುತಿ ಎನ್ನುವಂಥದ್ದು ದರ್ಶಯತಿ ಅಂದ್ರೆ ತೋರಿಸ್ಕೊಂಡು ಬಂದದ ಅಂತ. ಅತಃ ಪ್ರಾಣ ಅಹಂ ಶ್ರೇಯಸಿ ವ್ಯೂದಿರೇ. ಇಲ್ಲಿ ಶ್ರುತಿಯೊಳಗೆ ಏನ್ ಹೇಳಿದ್ರು ಅಂತಂದ್ರೆ ಈ ಪ್ರಾಣಗಳು ನಾ ಹೆಚ್ಚು ಅಂತ ಹೇಳಿ ಇವು ಜಗಳ ಮಾಡಾಕತ್ತು ಅಂತೀವ್ರಿ. ಈ ಪ್ರಾಣಗಳದಾವಲ್ಲ ನಮ್ಮಲ್ಲಿ ಇರ್ತಕ್ಕಂತ ಈ ಪ್ರಾಣಗಳು ಅಂದ್ರೆ ಮುಖ್ಯ ಪ್ರಾಣ ಅಲ್ಲ, ಮುಖ್ಯ ಪ್ರಾಣ ಬಿಟ್ಟು ಈ ಉಳಿದ ಪ್ರಾಣಿಗಳದಾವಲ್ಲ ಇವು ನಾನ್ ಹೆಚ್ಚು ಅಂತ ಹೇಳಿ ಹಿಂಗ ಅವರಲ್ಲಿ ಒಂದು ವಾದ ವಿವಾದ ಅನ್ನುವಂತಹದ್ದು ಪ್ರಾರಂಭ ಆಯ್ತು. ಅತಃ ಪ್ರಾಣ ಅಹಂ ಶ್ರೇಯಸಿ ಅಂದ್ರೆ ನಾನೇ ಶ್ರೇಷ್ಠ ಅಂತ. ಪ್ರಾಣಾಹ ಅಂತಂದ್ರೆ ಇಲ್ಲಿ ಪ್ರಾಣಗಳು ಅಂತ ಬಹುವಚನ ಐತಲ್ಲಿ. ಅಲ್ಲಿ ಪ್ರಾಣಗಳು ಅಹಂ ಶ್ರೇಯಸಿ, ಅವು ಪರಸ್ಪರ ಒಂದೊಂದು
ನಿನ್ಕಿಂತ ನಾ ಶ್ರೇಷ್ಠ ಅಂತಿದ್ದು, ನಿನ್ಕಿಂತ ನಾ ಶ್ರೇಷ್ಠ ಅಂತಿದ್ದು, ಹಿಂಗ ಅವರೊಳಗನ ಒಂದು ವಾದವಿವಾದ ನಡೆದು ಬಿಡ್ತು. ಹಿಂಗ ಶ್ರುತಿ ಇತಿ ಉಪಕ್ರಮ್ಯ, ಹಿಂಗ ಉಪಕ್ರಮ ಅನ್ನುವಂತಹದ್ದನ್ನ ಮಾಡಿ, ಶ್ರುತಿಯಲ್ಲಿ ಪ್ರಾರಂಭ ಅನ್ನುವಂತಹದ್ದನ್ನ ಮಾಡಿ, ಇಲ್ಲಿ ಚಾಂದೋಗ್ಯೋಪನಿಷತ್ನಲ್ಲಿ 5ನೇ ಅಧ್ಯಾಯ 1ನೇ ಖಂಡ 6ನೇ ಮಂತ್ರದೊಳಗ ಅಲ್ಲಿ ಅಥಹ ಪ್ರಾಣಾಹ ಅಹಂ ಶ್ರೇಯಸಿ, ಅಂದ್ರೆ ಪ್ರಾಣಗಳು ನಾನೇ ಶ್ರೇಷ್ಠ ಅಂತ ಹೇಳಿ ವ್ಯೂದಿರೆ ಅಂದ್ರೆ ಏನು, ವಿವಾದವನ್ನ ಮಾಡ್ತಾ ಇರಬೇಕಾದ್ರೆ, ಅವು ನ್ಯಾಯವನ್ನ ಮಾಡ್ತಾ ಇರಬೇಕಾದ್ರೆ ಹಿಂಗ ಉಪಕ್ರಮ ಮಾಡಿ, ಯಸ್ಮಿನ್ ವ ಉತ್ಕ್ರಾಂತೆ ಶರೀರಂ ಪಾಪಿಷ್ಟತರಮಿವ ದೃಶ್ಯತೆ ಸ ಏವ ಶ್ರೇಷ್ಠ. ಅವಾಗ ಅವು ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಒಂದು ಚರ್ಚೆ ಮಾಡಿದ್ವು, ಏನಂತಂದ್ರ ಯಾರು ಈ ಶರೀರವನ್ನ ಬಿಟ್ಟು ಹೋಗ್ತಾರೋ ಅವಾಗ ಈ ಶರೀರ ಅನ್ನುವಂತಹದ್ದು ಪಾಪಿಷ್ಟವಾಗಿ, ಅಂದ್ರೇನು ಶವವಾಗಿ ಬಿದ್ದು ಬಿಡ್ಬೇಕು ಅಂತದು. ಅವಾಗ ಅವರು ಶ್ರೇಷ್ಠ. ಇವು ಪ್ರಾಣಿಗಳಲ್ಲಿ ಮತ್ತೊಂದು ಬಗೆಹರಿಬೇಕಲ್ಲ, ಇಲ್ಲಿ ನಾಸೇಟ್ ಅಂದಾಗ ಇಲ್ಲಿ ಶ್ರೇಷ್ಠತ್ವವನ್ನು ಗುರ್ತಾಗಬೇಕಲ್ರಿ, ಯಾರು ಶ್ರೇಷ್ಠ ಅನ್ನುವಂತಹದ್ದು ನಮಗ ಗುರ್ತಾಗಬೇಕಲ್ರಿ. ಇವಾಗ ನೇತ್ರವೋ ಶ್ರೋತ್ರವೋ ಅಥವಾ ಜಿವ್ಹ ಗ್ರಹಣ ಇವೇನದಾವಲ್ರಿ ಇವು, ಇವೆಲ್ಲ ನಾ ಶ್ರೇಷ್ಠ ಅನ್ನಕತ್ತು ಇವು. ಆದ್ರೆ ಇದರಲ್ಲಿ ಯಾರು ಶ್ರೇಷ್ಠ ನಿರ್ಣಯ ಮಾಡೋದು ಹೆಂಗ ಅಂತಂದ್ರ, ಅವಾಗ ಅಲ್ಲಿ ಒಂದು ನಿರ್ಣಯಕ್ಕೆ ಬಂದ್ರು. ಏನಂತ ಹೇಳಿದ್ರು ಅಂತಂದ್ರೆ, ಯಸ್ಮಿನ್ ವಹ ಉತ್ಕ್ರಾಂತೆ ಶರೀರಂ ಪಾಪಿಷ್ಟತರಮಿವ ದೃಶ್ಯತೆ ಸ ಏವ ಶ್ರೇಷ್ಠ. ಯಸ್ಮಿನ್ ವ ಉತ್ಕ್ರಾಂತೆ ಅಂದ್ರೆ ಯಾರು ಈ ಶರೀರವನ್ನ ಬಿಟ್ಟು ಹೋಗುವುದರಿಂದ, ಈ ಶರೀರವನ್ನ ಅಲ್ಲಿ ಉಪಕ್ರಮ ಮಾಡಿದ್ರೆ ಏನು, ಪ್ರಾಣಿಗಳು ನಾ ಹೆಚ್ಚಂತೇನ ವಾದಿವಾದ ಮಾಡ್ತಾ ಇರ್ಬೇಕಾದ್ರ ಅಲ್ಲಿ ಆ ಪ್ರಾಣಿಗಳಲ್ಲಿ ಏನ್ ಚರ್ಚೆ ನಡೀತು ಅಂತಂದ್ರೆ, ಯಾರು ಈ ಶರೀರವನ್ನ ಬಿಟ್ಟು ಹೋಗ್ತಾರೋ, ಹೊರಗೆ ಹೋಗ್ತಾರೋ, ಅವಾಗ ಈ ನಮ್ಮ ಶರೀರ ಹೆಂಗ ಆಗ್ಬೇಕದು, ಶವ ಆಗಿಬಿಡ್ಬೇಕು ಅಂತ. ಪಾಪಿಷ್ಟ ಅಂತಂದ್ರೆ ಏನು, ಮತ್ ಪ್ರಾಣ ಇದ್ದಾಗ ಇದಕ್ ಬೆಲೆ ಅಲ್ರಲ್ಲ ಇದಕ್ಕ ಶರೀರ, ಮತ್ ಇದು ಪ್ರಾಣ ಹೋಯ್ತು ಅಂತಂದ್ರೆ ಇದು ಪಾಪಿಷ್ಟವಾಗಿ ಕಾಣ್ತದಂತ. ಅವಾಗ ನಿಮ್ಮೊಳಗ ಅವನು ಶ್ರೇಷ್ಠ ಅಂತ ಹೇಳಿ ಹಿಂಗ ಅಲ್ಲಿ ಶ್ರುತಿ ಅನ್ನುವಂತಹದ್ದು ನಮಗ್ ಉಪದೇಶ ಮಾಡ್ಕೊಂಡ್ ಇತಿ ಉಪನ್ಯಾಸ, ಹೀಗೆ ಶ್ರುತಿಯನ್ನು ಉಪದೇಶ ಮಾಡಿ, ಪ್ರತ್ಯೇಕಂ ವಾಗಾದ್ಯುತ್ಕ್ರಮಣೇನ ತವೃತ್ತಿ ಮಾತ್ರ ಹೀನಂ ಯಥಾಪೂರ್ವಂ ಜೀವನಂ ದರ್ಶಯಿತ್ವಾ. ಮತ್ತೆ ಇಲ್ಲಿ ಒಬ್ಬೊಬ್ರೆ ಸರಿ ಬಿಟ್ಟು ಹೋಗ್ಬೇಕಲ್ರಿ, ಇವಾಗ ನಾ ಶ್ರೇಷ್ಠ ಅಂತ ತೋರಿಸ್ಕೊಡ್ಬೇಕಲ್ರಿ. ಇವಾಗ ಅವ್ರೊಳಗ ನ್ಯಾಯ ಹೆಚ್ಚಿತ್ರೆ, ಇವಾಗ ಈ ಪಂಚ ಜ್ಞಾನೇಂದ್ರಿಯಗಳು ಏನದಾವಲ್ರಿ ಅವು ನಾ ಶ್ರೇಷ್ಠ, ಕಣ್ಣು ನಾ ಶ್ರೇಷ್ಠ ಅಂತ ಹೇಳ್ತು, ಕಿವಿ ನಾ ಶ್ರೇಷ್ಠ ಅಂತ ಹೇಳ್ತು, ಚರ್ಮ ನಾ ಶ್ರೇಷ್ಠ ಅಂತ ಹೇಳ್ತು. ಹಿಂಗ ಒಂದೊಂದು ಇಂದ್ರಿಯಗಳು ನಾ ಶ್ರೇಷ್ಠ ಅಂತ ಅವು ಬಡದಾಡ್ತಾ ಇರ್ಬೇಕಾದ್ರೆ, ಅವು ನಿಮ್ಗಳಲ್ಲಿ ಯಾರು ಈ ಶರೀರ ಬಿಟ್ಟು ಹೋದ ಬಳಕ ಶರೀರ ಅತ್ಯಂತ ಪಾಪಿಷ್ಟವಾಗಿ ತೋರ್ತದೋ ಅವಾಗ ಅವ್ರು ಶ್ರೇಷ್ಠ ಅಂತ ಹೇಳಿ ಹೀಗೆ ಒಂದು ನಿರ್ಣಯ ಮಾಡಿಕೊಂಡಾಗ ಅವಾಗ ಏನಾಯ್ತು, ಪ್ರತ್ಯೇಕ ಅಂದ್ರೆ ಒಂದೊಂದೇ ಅಂತ. ಒಂದೊಂದೇ ಅಂದ್ರೆ ಏನು, ಇಲ್ಲಿ ಮೊದಲು ವಾಗೇಂದ್ರಿಯ, ಅಲ್ಲಿಂದ ನಮ್ ಶರೀರ ಬಿಟ್ಟು ಹೋಯ್ತದು. ಅಂದ್ರೆ ವಾಕೇಂದ್ರಿಯ ಹೋಯ್ತಂದ್ರ ಮಾತು ಬಂದಾಗ್ಬಿಡ್ತಾವಲ್ರಿ. ಇವಾಗ ಮಾತಾಡದೆ ಅಂದ್ರೆ ಒಬ್ಬ ಮೂಕದಾನ, ಅವನಿಗೆ ವಾಗೇಂದ್ರಿಯವೇ ಇಲ್ಲ, ಶರೀರ ಬದುಕೊಂಡೈತಿಲ್ರಿ. ಇವಾಗ ಶರೀರ ಬದುಕೊಂಡೈತಿ, ವಾಕೇಂದ್ರಿಯ ಬಂದಾದ್ರೂ ಕೂಡ, ಮಾತು ನಿಂತು ಹೋದ್ರೂ ಕೂಡ ಉಳಿದ ಎಲ್ಲಾ ಕ್ರಿಯೆ ನಡೆದಾವಲ್ರಿ. ಶರೀರ ಪಾಪಿಷ್ಟಮಯ ಬೀಳಿಲ್ಲ, ಅವಾಗ ಅದು ಶರೀರ ಬದುಕೊಂಡೇ ಇತ್ತು. ಆಮೇಲೆ ಒಂದೊಂದ ಹಿಂಗ ಮೊದಲ ವಾಗೇಂದ್ರಿಯ, ಆಮೇಲೆ ಚಕ್ಷುರೇಂದ್ರಿಯ, ಆಮೇಲೆ ಶ್ರೋತ್ರೇಂದ್ರಿಯ, ಆಮೇಲೆ ಚರ್ಮ, ಹಿಂಗೆಲ್ಲ ಪ್ರತಿಯೊಂದು ಕರ್ಮೇಂದ್ರಿಯಗಳು. ಕಾಲಿಲ್ದೆ ಇದ್ರೂ ಬದುಕ್ತಾನ, ಕೈ ಇಲ್ದೆ ಇದ್ರೂ ಬದುಕ್ತಾನ. ಈ ಒಂದೊಂದು ಇಂದ್ರಿಯ ಇಲ್ದೆ ಇದ್ರೂ ಕೂಡ ಮನುಷ್ಯ ಬದುಕ್ತಾನ. ಉತ್ಕೃಷ್ಟ ತದ್ ವೃತ್ತಿ ಮಾತ್ರ ಹೀನಂ ಯಥಾಪೂರ್ವಂ ಜೀವನಂ ದರ್ಶಯಿತ್ವ. ಅಂದ್ರೆ ಏನು, ಆ ಕರ್ಣವೃತ್ತಿ ಅನ್ನುವಂತಹದ್ದು ಇಲ್ಲದೆ ಹೋದ್ರೂ ಕೂಡ, ಇಲ್ಲಿ ನೇತ್ರೇಂದ್ರಿಯ ಒಂದು ಕರ್ಣವೃತ್ತಿ, ವಾಗೇಂದ್ರಿಯ ಕರ್ಣವೃತ್ತಿ, ಋತೇಂದ್ರಿಯ ಕರ್ಣವೃತ್ತಿ, ಹೀಗೆ ಒಂದೊಂದ ಅವು ಬಿಟ್ಟು ಹೋದಾಗ, ಅವು ನಮ್ಮ ಶರೀರವನ್ನು ಬಿಟ್ಟು ಉತ್ಕ್ರಮಣ ಆದಾಗ ಅಲ್ಲಿ ವೃತ್ತಿ ಮಾತ್ರಗಳು ಇಲ್ಲದೆ ಹೋಗ್ಬಿಟ್ಟು ಅವು ವಾಗೇಂದ್ರಿಯ ಹೋದಾಗ ವಾಯು ವೃತ್ತಿ ಅನ್ನುವಂಥದ್ದು ಇಲ್ದಂಗ ಆಗ್ಬಿಡ್ತಲ್ರಿ. ಇವಾಗ ಆದ್ರೂ ಕೂಡ ಮತ್ತೆ ಜೀವ ಮೊದಲಂತೆ ಬದುಕ್ಯಾನಿಲ್ರಿ ಇವಾಗ.
ಅವು ಒಂದೊಂದು ವಾಕ್ ಮಾತು ನಿಂತು ಹೋದ್ರೂ ಬದುಕಿದಾನ, ಹ್ಮ್ ಕಿವಿ ಕೇಳ್ದಂಗಾದ್ರೂ ಬದುಕಿದಾನ, ಹ್ಮ್ ಕಣ್ಣು ಕುರುಡಾದ್ರೂ ಕೂಡ ಬದುಕಿದಾನಿಲ್ರಿ ಇವಾಗ. ಹೌದು. ಇವು ಎಲ್ಲಾದ್ರೂ ಮುಗೀತು, ಇಷ್ಟು ಒಂದೊಂದೊಂದೊಂದು ಎಲ್ಲಾನು ಬಿಟ್ಟು ಹೋದ್ರು. ಹ್ಮ್ ಕೊನೆಗೆ ಯಾರ ಪಾಳೆ ಬಂತು ಅಂತಂದ್ರೆ ಹ್ಮ್ ಇಲ್ಲಿ ಪ್ರಾಣನ ಪಾಳೆ ಬಂತು. ಮುಖ್ಯ ಪ್ರಾಣದಾನಲ್ರಿ ಅವ, ಹೌದೌದು. ಶ್ವಾಸೋಚ್ಛ್ವಾಸವನ್ನ ಮಾಡ್ತಕ್ಕಂತ ಮುಖ್ಯ ಪ್ರಾಣದಾನಲ್ರಿ. ಹ್ಮ್ ಸರಿ. ಪ್ರಾಣ ಉಚ್ಛಿಕ್ರಮೇಶಾಯಾಂ ವಾಗಾದಿ ಶೈಥಿಲ್ಯಪತ್ಯಂ ಶರೀರಪಾತ ಪ್ರಸಂಗಂ ಚ ದರ್ಶಯಂತಿ. ಹ್ಮ್ ನೋಡಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತದ, ಹ್ಮ್ ಯಾವಾಗ ಹ್ಮ್ ಪ್ರಾಣ ಅನ್ನುವಂತಹದ್ದು ಈ ಶರೀರವನ್ನು ಬಿಟ್ಟು ಹೋಗಬೇಕು ಅಂತೇಳಿ ಹ್ಮ್ ಅದು ಯಾವಾಗ ಉತ್ಕ್ರಮಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೋ ಹ್ಮ್ ಅವಾಗ ಈ ವಾಗೇಂದ್ರಿಯ, ಶ್ರೋತ್ರೇಂದ್ರಿಯ, ನೇತ್ರೇಂದ್ರಿಯ ಹ್ಮ್ ಇವೆಲ್ಲವೂ ಅವುಗಳಿಗೆ ಇರಾಕನ ಆಗ್ಲಿಲ್ಲ. ಅಯ್ಯೋ ಅಯ್ಯೋ ಪ್ರಾಣ ಹೋಗ್ಬಿಟ್ರೆ ನಮ್ದೆಲ್ಲಿ ಇಲ್ಲಿ ಅಸ್ತಿತ್ವ ಅದಂತೇಳಿ ಹೌದು. ಅವು ಕೂಡ ಅವು ಎದ್ದ ಬಿಟ್ಟು ಅವನ ಜೊತೆಯೊಳಗ ಹ್ಮ್ ಹ್ಮ್ ಪ್ರಾಣ ಯಾವಾಗ ಹೊಂಟು ಬಿಟ್ನೋ ಹ್ಮ್ ಅವಾಗ ಈ ವಾಗೇಂದ್ರಿಗಳು ಕೂಡ ಏನಾದವು, ಹ್ಮ್ ಅವು ಕೂಡ ಶರೀರದಿಂದ ಒಂದೊಂದು ಸ್ಥಾನ ಕೇಳಕತ್ತಿ ಬಿಟ್ಟು ಹ್ಮ್ ಶರೀರ ಬಿದ್ದು ಪ್ರಸಂಗ ಬಂತ. ಅವಾಗ ಹೌದೌದು. ಮುಖ್ಯ ಪ್ರಾಣ ಹೋಗ್ಬಿಡ್ತಂದ್ರೆ ಇವು ಉಳಿದು ವಾಗೇಂದ್ರಿಯ ಇವೆಲ್ಲ ಎಲ್ಲಿ ಉಳಿತಾವ್ರಿ? ಎಲ್ಲ ಇವು ಹೌದು. ಅವುಗಳ ಅಸ್ತಿತ್ವನೇ ಇಲ್ಲ ಅವಕ್ಕ. ಹ್ಮ್ ಯಾಕ ಮುಖ್ಯ ಪ್ರಾಣನ ಆಶ್ರಯದೊಳಗೆ ಎಲ್ಲ ಅದಾವ ಇವು. ಹ್ಮ್ ಮುಖ್ಯ ಪ್ರಾಣ ಇದ್ರನೇ ಇವೆಲ್ಲ ಕೆಲಸ ಮಾಡೋದಲ್ರಿ. ಕಣ್ಣು ಹೌದು. ನೋಡೋದಾಗ್ಲಿ, ಹೌದು. ಕಿವಿ ಕೇಳೋದಾಗ್ಲಿ, ಹ್ಮ್ ಪ್ರತಿಯೊಂದು ಇಂದ್ರಿಯಗಳು ತಮ್ಮ ವ್ಯವಹಾರ ತಮ್ಮ ಕಾರ್ಯ ಮಾಡಬೇಕಾಗಿತ್ತು ಅಂತಂದ್ರೆ ಹ್ಮ್ ಮುಖ್ಯ ಪ್ರಾಣ ಇದ್ದಾಗಲೆಲ್ಲ ಇವು ಮಾಡುವೆಲ್ಲ ಇವು. ಹೌದು. ಶ್ವಾಸೋಚ್ಛ್ವಾಸ ಕ್ರಿಯೆ ನಿಂತು ಹೋಯ್ತು ಅಂದ್ರೆ ಕಣ್ಣಿದ್ರು ನೋಡಂಗಿಲ್ಲ, ಕಿವಿದ್ರು ಕೇಳಂಗಿಲ್ಲ, ಹೌದು. ಹೌದು. ಮತ್ತೆ ಎಲ್ಲಾ ಇಂದ್ರಿಯ ತಮ್ಮ ಕೆಲಸ ನಿಲ್ಲಿಸಿ ಬಿಡ್ತಾವಲ್ರಿ ಇವಾಗ. ಹೌದು. ಅಂದ್ರೆ ಅವಾಗ ಶರೀರ ಬಿದ್ದು ಹೋಗುವಂತ ಪ್ರಸಂಗ ಬರ್ತದ. ಶರೀರ ಸರಿ. ಅವಾಗ ಮತ್ ಪ್ರಾಣ ಹೋಯ್ತಂದ್ಮೇಲೆ ಶರೀರ ಇದು ಹ್ಮ್ ಪಾಪಿಷ್ಟ ಆಗ್ಬಿಡ್ತೈತಲ್ರಿ ಇವಾಗ. ಹೌದೌದು. ಆದ್ದರಿಂದ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಆ ಪ್ರಾಣಮಿತ್ಯದಿಂದಲೇ ಇಲ್ಲಿ ಹ್ಮ್ ಶರೀರ ಇಂದ್ರಿಯಾದಿಗಳು ಹ್ಮ್ ಅವು ನಮಗ ಬದುಕೊಂಡದಾವು ಅಂತೀವು. ಹ್ಮ್ ಮತ್ತು ಶರೀರ ಇಂದ್ರಿಯ ಇವುಗಳ ಸ್ಥಿತಿ ಎನ್ನುವಂತಹದ್ದು ಶ್ರುತಿ ಹೌದು. ಪ್ರಾಣ ನಿಮಿತ್ಯಾಂ ಶರೀರೇಂದ್ರಿಯ ಸ್ಥಿತಿಂ ದರ್ಶಯತಿ. ಹ್ಮ್ ಪ್ರಾಣ ನಿಮಿತ್ತವಾಗಿ ಇಲ್ಲಿ ಶರೀರ ಆಗ್ಲಿ ಇಂದ್ರಿಯಗಳಾಗ್ಲಿ ಇವುಗಳ ಒಂದು ಸ್ಥಿತಿ ಐತಿ ಅಂತ. ಹೌದು. ಪ್ರಾಣ ಇದ್ರನೇ ಇವೆಲ್ಲ ಅದಾವು. ಪ್ರಾಣ ಹ್ಮ್ ಇರ್ಲಿಕ್ಕೆ ಶರೀರನೂ ಇಲ್ಲ, ಹ್ಮ್ ಇಂದ್ರಿಯಗಳು ಇಲ್ಲ, ಮನೋಬುದ್ಧಿಯಾದಿಗಳು ಇಲ್ಲ, ಹ್ಮ್ ಇವು ಯಾವೂ ಇಲ್ಲ. ಹ್ಮ್ ಪ್ರಾಣನ ಆಶ್ರಯದೊಳಗೆ ಇವೆಲ್ಲ ಅದಾವು. ಹೌದು. ಪ್ರಾಣನೇ ಹೋಗ್ಬಿಟ್ರೆ ಹ್ಮ್ ಯಾವ ಇವುಗಳ ಅಸ್ತಿತ್ವನೇ ಇಲ್ಲ ಅಂತೀವು. ಸರಿ. ಪ್ರಾಣ ಹೋದ್ರೆ ಇವು ಹೋಗೇ ಬಿಡ್ತಾವ ಅಂತೀವ್ರಿ. ಹೌದು. ಹಾ, ಆದ್ದರಿಂದ ಈ ರೀತಿ ಶ್ರುತಿ ಎನ್ನುವಂತಹದ್ದು ಉಪದೇಶ ಮಾಡ್ಕೊಂಡು ಬಂದದ. ಹ್ಮ್ ವಾಗಾದಿ ಶೈಥಿಲ್ಯಾಪತ್ಯಂ ಶರೀರಪಾತ ಪ್ರಸಂಗಂ ಚ ದರ್ಶಯಂತಿ. ಹ್ಮ್ ಯಾವಾಗ ಮುಖ್ಯ ಪ್ರಾಣ ಅನ್ನುವಂತಹದ್ದು ಈ ಶರೀರವನ್ನು ಬಿಟ್ಟು ಉತ್ಕ್ರಮಣ ಮಾಡ್ಲಿಕ್ಕೆ ಪ್ರಾರಂಭ ಆಯ್ತೋ ಹ್ಮ್ ಆವಾಗ ವಾಕ್ ಮೊದಲಾಗಿರ್ತಕ್ಕಂಥ ಎಲ್ಲ ಹ್ಮ್ ಕರ್ಣವೃತ್ತಿಗಳೇನಾದವು ಹ್ಮ್ ಶೈಥಿಲ್ಯಾಪತ್ಯಂ ಅವು ಶಿಥಿಲಾಗಕತ್ತು. ಹೌದು. ಅವು ಈ ಶರೀರ ಉಳ್ಕೊಳಕ್ ಅವಕ್ಕೆ ಇದನ್ನೇ ಆಶ್ರಯ ಇಲ್ದಂಗ ಆಗ್ಬಿಡ್ತು ಇವಾಗ. ಹ್ಮ್ ಯಾಕೆ ಈಗ ಮೀನು ನೀರಿನೊಳಗ ಅದು ಜೀವನ ಆರಾಮಾಗಿರ್ತದ, ನೀರ್ ಬಿಟ್ಟು ಹೊರಗೆ ಬಂದ್ಬಿಟ್ರೆ ಇಲ್ಲ. ಅದು ಉಸಿರಾಟ ಇದಾಗಿ ಸತ್ತು ಹೋಗ್ತೈತಿಲ್ರಿ ಮೀನ್ರಿ. ಹೌದು. ಹೌದು. ನೀರ್ ಬಿಟ್ಟು ಹೊರಗೆ ಬದುಕೋದಿಲ್ಲ ಅದು. ಬರ್ತೀನಿ. ಹೌದು. ಹಂಗ ಇಲ್ಲಿ ಮುಖ್ಯ ಪ್ರಾಣ ಇದ್ರನೇ ಇವೆಲ್ಲ ಬದುಕ್ತಾವ ಅಂತೀವು. ಹ್ಮ್ ಮುಖ್ಯ ಪ್ರಾಣ ಇಲ್ಲದೆ ಹೋದ್ರೆ ಇಲ್ಲಿ ಯಾವ ಇಂದ್ರಿಯ ವೃತ್ತಿಗಳು ಕೂಡ ನಮ್ಮ ಹ್ಮ್ ಶರೀರದೊಳಗೆ ಉಳಿಯಲಾರವು ಅಂತ. ಹ್ಮ್ ಆದ್ರಿಂದ ಇಲ್ಲಿ ಪ್ರಾಣಮಿತ್ಯವಾಗಿಯೇ ಶರೀರ ಇಂದ್ರಿಯಗಳ ಸ್ಥಿತಿ ಎನ್ನುವಂತಹದ್ದಿದೆ ಅಂತ ಶ್ರುತಿ ಎನ್ನುವಂತಹದ್ದು ಹ್ಮ್ ಹೇಳ್ಕೊಂಡು ಬಂದದ. ತಾನ್ ವರಿಷ್ಠ ಪ್ರಾಣ ಉವಾಚ. ಅವುಗಳನ್ನ ಕುರಿತು ಅಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣ ಅನ್ನುವಂತಹದ್ದು ಹೇಳ್ತಾ ಇದೆ. ಹ್ಮ್ ಯಾರನ್ನ ಕುರಿತು? ಇಂದ್ರಿಯಾದಿಗಳದಾವಲ್ರಿ ಇವು, ಹೌದು. ಈ ಉಳಿದ ಪ್ರಾಣಗಳದಾವಲ್ರಿ ಇವು, ಹ್ಮ್ ನೇತ್ರೇಂದ್ರಿಯ, ಶ್ರೋತ್ರೇಂದ್ರಿಯ, ಗ್ರಾಣೇಂದ್ರಿಯ, ಜೀವೇಂದ್ರಿಯ, ಹ್ಮ್ ಇವು ಇತರೆ ಎಲ್ಲ ಇಂದ್ರಿಯಗಳದಾವಲ್ರಿ ಇವು, ಹ್ಮ್ ಅವುಗಳನ್ನ ಕುರಿತು ಆ ಪ್ರಾಣ ಹೇಳ್ತಾ ಇದೆ. ಹ್ಮ್ ಅದು ಏನಂತ ಹೇಳ್ತು ಅಂತಂದ್ರೆ ಅವುಗಳೆಲ್ಲವನ್ನ ಕುರಿತು ಅವುಗಳಲ್ಲಿ ನಾನಾ ಶ್ರೇಷ್ಠ ಅಂತ ಅಲ್ಲಿ ಪ್ರಾಣ ಅನ್ನುವಂತಹದ್ದು ಹೇಳ್ತದೆ. ಹ್ಮ್ ಸರಿ. ಶ್ರೇಷ್ಠನಾಗಿರ್ತಕ್ಕಂಥವನು ಪ್ರಾಣ ಅಂತ ಹೇಳಿ ಈ ಪ್ರಕಾರವಾಗಿ ಹ್ಮ್ ಅಲ್ಲಿ ಹೇಳ್ತಾ ಇದ್ದಾವೆ. ಅದಕ್ಕೆ ನೀವು ಮೋಹವನ್ನ ಹೊಂದಬೇಡ್ರಿ ಅಂತ. ಹ್ಮ್ ಮೋಹಂ ಮಾಪದ್ಯೇತ. ಹ್ಮ್ ತಾನು ವರಿಷ್ಠ ಪ್ರಾಣವಾಚ, ವರಿಷ್ಠ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣ ಅವುಗಳನ್ನ ಕುರಿತು ಹೇಳ್ತಾ ಇದೆ. ಹ್ಮ್ ಮೋಹ ಮಾಪದ್ಯತ, ಹ್ಮ್ ನೀವು ಮೋಹವನ್ನ ಹೊಂದಬೇಡ್ರಿ. ಹ್ಮ್ ಯಥಾಹ ವೈ ತತ್ ಪಂಚದ ಆತ್ಮಾನಂ ಪ್ರವಿಭಜ್ಯ ಏತತ್ ಬಾಣವ ಅವಷ್ಟಭ್ಯ ವಿಧಾರಯಾಮಿ. ಹ್ಮ್
ಅಂದ್ರೆ ನಾನೇ ಏನ್ ಮಾಡೀನಿ ಅಂತಂದ್ರೆ ಈ 5 ರೀತಿಯಾಗಿ ನನ್ನನ್ನು ವಿಭಾಗಿಸಿಕೊಂಡು ಈ ಶರೀರವನ್ನ ನಾನು ಎತ್ತಿ ಹಿಡ್ಕೊಂಡಿದ್ದೀನಿ ಅಂತ ಹ್ಮ್ ಆ ಪ್ರಾಣ ಹೇಳ್ತಾ ಇದೆ. ಹ್ಮ್ ಅದು ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣ ಆ ಹ್ಮ್ ಉಳಿದ ಪ್ರಾಣಗಳನ್ನ ಕುರಿತು ಈ ಪ್ರಕಾರವಾಗಿ ನುಡಿತಾ ಇದ್ದಾನೆ. ಹ್ಮ್ ನೀವು ಮೋಹವನ್ನು ಹೊಂದಬೇಡ ಅಂದ್ರೆ ನಾನ ಶ್ರೇಷ್ಠ ಅಂತೇಳಿ ಹ್ಮ್ ಈ ರೀತಿ ಮೋಹವನ್ನು ಹೊಂದಕ್ ಹೋಗ್ಬೇಡ್ರಿ. ಹ್ಮ್ ಯಾಕಂದ್ರೆ ಇಲ್ಲಿ ಪ್ರಾಣವೇ ಮುಖ್ಯ. ಒಂದು ಪ್ರಾಣ ಅನ್ನುವಂತಹದ್ದು ಹ್ಮ್ 5 ವಿಭಾಗವಾಗೈತೆ ಅದು. ಹ್ಮ್ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಹ್ಮ್ ಇವು 5 ಪ್ರಾಣಗಳು. ಹ್ಮ್ ಅವುಗಳಲ್ಲಿ ಮುಖ್ಯ ಪ್ರಾಣ ಶ್ವಾಸೋಚ್ಛ್ವಾಸ ಮಾಡ್ತಕ್ಕಂಥ ಮುಖ್ಯ ಪ್ರಾಣ. ಹ್ಮ್ ಆ ಪ್ರಾಣ ಏನ್ ಮಾಡ್ತು ತನ್ನನ್ನು 5 ವಿಭಾಗ ಮಾಡ್ಕೊಂಡ್ಬಿಡುತ್ತದು. ಹ್ಮ್ ಯಾಕೆ 5 ಕೆಲಸ ಬೇರೆ ಬೇರೆ ಅದಾವ ಅವು. ಹೌದು ಪ್ರಾಣದ ಕೆಲಸ ಬೇರೆ. ಮುಂದಿನ ಸೂತ್ರದಲ್ಲಿ ವಿವರಣೆ ಕೊಡ್ತಾರ ಯಾವ್ಯಾವ ಪ್ರಾಣಿಗಳು ಏನೇನು ಕೆಲಸ ಮಾಡ್ತಾವು ಅನ್ನೋದ್ರ ಬಗ್ಗೆ. ಮುಂದಿನ ಸೂತ್ರ ಭಾಷ್ಯದಲ್ಲಿ ಆಚಾರ್ಯರನ್ನ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಈ ಶರೀರವನ್ನ ನಾನು ಎತ್ತಿ ಹಿಡ್ಕೊಂಡಿದ್ದೀನಿ ಅಂತ ಹೇಳಿ ಅಂದ್ರೆ ನನ್ನನ್ನ 5 ಭಾಗ ನಾ ವಿಭಾಗ ಮಾಡ್ಕೊಂಡೀನಿ, ಶರೀರವನ್ನ ನಾನೇ ಎತ್ತಿ ಹಿಡ್ಕೊಂಡೀನಿ ಅಂತ ಹೇಳಿ ಬಾಣಂ ಅವಷ್ಟಭ್ಯ ವಿಧಾರಯಾಮಿ. ಅಂದ್ರೆ ಈ ಶರೀರ ಅನ್ನುವಂತಹದ್ದನ್ನ ನಾನೇ ಇದನ್ನ ಅಂದ್ರೆ ನನ್ನನ್ನ 5 ವಿಭಾಗವಾಗಿ ಏತತ್ ಪಂಚದ ಆತ್ಮಾನಂ ಪ್ರವಿಭಜ್ಯ ನನ್ನನ್ನ 5 ವಿಭಾಗವಾಗಿ ವಿಂಗಡಿಸಿಕೊಂಡು ಏತದ್ ಬಾಣಂ ಅವಷ್ಟಭ್ಯ ಅಂದ್ರೆ ಇಲ್ಲಿ ಈ ಶರೀರವನ್ನ ಎತ್ತಿ ಹಿಡ್ಕೊಂಡಿದೀನಿ ಅಂತ ಶ್ರುತಿ ಅನ್ನುವಂತಹದ್ದು ಈ ರೀತಿ ಅರ್ಥವನ್ನು ಹೇಳ್ಕೊಂಡು ಬಂದದ ಅಂತ. ಇತಿ ಚ ಏತಮೇವ ಅರ್ಥಂ ಶ್ರುತಿರಾಹ. ಅಂದ್ರೆ ಈ ಅರ್ಥ ಅನ್ನುವಂತಹದ್ದನ್ನ ಶ್ರುತಿ ಅನ್ನುವಂತಹದ್ದು ಹೇಳೈತಿ. ಪ್ರಾಣೇನ ರಕ್ಷನ್ ಅವರಂ ಕುಲಾಯಾಂ. ಅವರಂ ಅಂತಂದ್ರೆ ಕಡಿಮೆ ಕೀಳ್ತರ ಅಂತ. ಕೀಳಂತೀವಲ್ಲ ಅತಿ ಕಡಿಮೆ ಅದಂತ ಅಂತಾರಲ್ರಿ ಈಗ. ಈಗ ಶ್ರೇಷ್ಠ ಕುಲ ನೀಚ ಕುಲ ಅಂತ ಇರಂಗಿಲ್ರೇ ಈಗ. ಬ್ರಾಹ್ಮಣಾದಿಗಳು ಶ್ರೇಷ್ಠ ಕುಲ, ಶೂದ್ರಾದಿಗಳು ನೀಚ ಕುಲ ಅಂತ ಹೇಳ್ತೇವಲ್ಲ. ಅವರಂ ಅಂದ್ರೆ ಕಡಿಮೆದು ಅಂತ. ಪ್ರಾಣೇನ ರಕ್ಷನ್ ಅವರಂ ಕುಲಾಯಾಂ. ಈ ಪ್ರಾಣದಿಂದಲೇ ಈ ಕಡಿಮೆಯಾಗಿರ್ತಕ್ಕಂಥದ್ದು ಯಾವುದು ಈ ಶರೀರ. ಶರೀರಕ್ಕಿಂತಲೂ ಪ್ರಾಣ ಶ್ರೇಷ್ಠ ಇಲ್ಲಿ. ಯಾಕಂದ್ರೆ ಇದನ್ನ ರಕ್ಷಣಾ ಮಾಡುವಂತಹದ್ದು ಯಾವುದು ಅಂತಂದ್ರೆ ಪ್ರಾಣ. ಪ್ರಾಣವೇ ಶರೀರವನ್ನು ರಕ್ಷಣಾ ಮಾಡ್ತದಂತ. ಪ್ರಾಣೇನ ರಕ್ಷನ್, ಪ್ರಾಣದಿಂದಲೇ ರಕ್ಷಕವಾಗಿರ್ತಕ್ಕಂಥದ್ದು ಯಾವುದು ಅವರಂ ಕುಲಾಯಾಮ್. ಅವರಂ ಅಂತಂದ್ರೆ ಏನು, ಕಡಿಮೆಯ ಒಂದು ಗೂಡು ಅಂತ ಕರೀತಾರ. ಕುಲಾಯಾಮ್ ಅಂದ್ರೆ ಗೂಡು ಅಂತ, ಶರೀರ ಅನ್ನುವಂತ ಗೂಡು ಅಂತ. ಇತಿ ಚ ಸುಪ್ತೇಷು ಚಕ್ಷುರಾದಿಷು. ಈಗ ಗಾಢ ನಿದ್ರೆ ಹತ್ತಿದಾಗ ಈ ಕಣ್ಣು ಮೊದಲಾದವುಗಳು ಇವು ಸುಪ್ತ ಅಂದ್ರೆ ಮಲಗಿ ಬಿಡ್ತಾವಂತಿವು, ನಿದ್ರೆ ಮಾಡ್ತಾವಂತ ಚಕ್ಷುರಾದಿಗಳು. ಮತ್ತ ಅವ್ ತಮ್ಮ ಕೆಲಸ ನಿಲ್ಲಿಸಿರ್ತಾವಂದ್ರ ಮತ್ ಮಲಗಿದಾವಂತ ಅರ್ಥ ಅಲ್ರಿ. ಇವಾಗ ನಾವು ಮಲ್ಕೊಂಡಾಗ ಕಣ್ಣುನು ಕೆಲಸ ಮಾಡಂಗಿಲ್ಲ, ಕಿವಿ ಕೆಲಸ ಮಾಡಂಗಿಲ್ಲ, ಇವೆಲ್ಲ ತಮ್ಮ ಕೆಲಸ ನಿಲ್ಲಿಸಿರ್ತಾವಂದ್ರ ಅವೆಲ್ಲ ಮಲಗಿದಾವೆ ಅಂತ. ಸುಪ್ತೇಷು ಚಕ್ಷುರಾದಿಷು. ಚಕ್ಷುರಾದಿಷು ಸುಪ್ತೇಷು. ಚಕ್ಷು ಅಂದ್ರೆ ನೇತ್ರವೇ ಮೊದಲಾಗಿರ್ತಕ್ಕಂತ ಇಂದ್ರಿಯಾದಿಗಳು ಸುಪ್ತೇಷು. ಅವು ನಿದ್ರೆಯನ್ನ ಮಾಡ್ತಾ ಇದ್ರೆ ಪ್ರಾಣ ನಿಮಿತ್ಯಾಂ ಶರೀರಕ್ಷಾಂ ದರ್ಶಯತಿ. ಇಲ್ಲಿ ಪ್ರಾಣ ನಿಮಿತ್ತದಿಂದ ಏನಾಗ್ತದ, ಶರೀರದ ರಕ್ಷಣೆ ಅನ್ನುವಂತಹದ್ದು ಆಗ್ತದ ಅಂತೇಳಿ ನಮ್ಮ ಶ್ರುತಿ ತಿಳಿಸ್ಕೊಂಡು ಬಂದದ. ಈಗ ನಾವು ಮಲ್ಕೊಂಡಾಗ ಪ್ರಾಣ ಮಾತ್ರ ಮಲ್ಕೊಳ್ಳೋದಿಲ್ಲ, ನಾವು ಗಾಢ ನಿದ್ರೊಳಗಿರ್ತೀವಿ, ಪ್ರಾಣ ಮಾತ್ರ ತನ್ನ ಕೆಲಸ ಮಾಡ್ತಿರ್ತದಲ್ರ. ಅದು ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಮಾಡ್ತಾನೆ ಇರ್ತದದು. ಅದಕ್ಕೆ ವಿಶ್ರಾಂತಿ ಇಲ್ಲ, ಪ್ರಾಣಕ್ಕೆ ಮಾತ್ರ ವಿಶ್ರಾಂತಿ ಇಲ್ಲ. ಶರೀರವನ್ನು ರಕ್ಷಣೆ ಮಾಡ್ತಿತ್ತದು ಪ್ರಾಣ ಅನ್ನುವಂತಹದ್ದು. ಮತ್ತೆ ಪ್ರಾಣ ಮಲಗಿಬಿಟ್ರೆ ಮುಗಿದ ಹೋಯ್ತಿ ಒಂದು, ಎಲ್ಲ ಇನ್ ಕೆಲಸನೇ ಇಲ್ಲ ಅಂತೀವಿ ಒಂದು. ಪ್ರಾಣದಿಂದಲೇ ಪ್ರಾಣ ನಿಮಿತ್ತವಾಗಿ ಶರೀರದ ರಕ್ಷಣೆ ಅನ್ನುವಂತಹದ್ದು ಆಗ್ತದಂತೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ನಮಗ ತಿಳಿಸ್ಕೊಂಡು ಬಂದದ ಅಂತ. ಯಸ್ಮಾತ್ ಕಸ್ಮಾತ್ ಚ ಅಂಗಾತ್ ಪ್ರಾಣ ಉತ್ಕ್ರಾಮತಿ ತದೈವ ತತ್ ಸುಷ್ಯತಿ. ಮತ್ತು ಶ್ರುತಿ ಏನ್ ಹೇಳ್ತು ಅಂತಂದ್ರೆ ಯಸ್ಮಾತ್ ಕಸ್ಮಾತ್ ಅಂಗಾತ್. ಯಾವ ಅಂಗದಿಂದ, ನಮ್ಮ ಶರೀರದೊಳಗೆ ಯಾವುದೋ ಒಂದು ಅಂಗ ಇದೆ ಅಂತ ತಿಳ್ಕೊಳ್ರಿ. ಕಾಲಾಗಿರ್ಬೋದು, ಕೈ ಆಗಿರ್ಬೋದು,
ಆ ಭಾಗದಿಂದ ಈ ಪ್ರಾಣ ಅನ್ನುವಂಥದ್ದು ಉತ್ಕ್ರಮಣ ಆಯಿತು ಅಂತ ತಿಳ್ಕೊಡ್ರಿ ಇವಾಗ. ಹ್ಮ್ ಪ್ರಾಣ ಉತ್ಕ್ರಾಮತಿ ಹ್ಮ್ ತಸ್ಮಾತ್ ಅಂಗಾತ್, ಹ್ಮ್ ಅಂದ್ರೆ ಯಾವ ಒಂದು ಅಂಗದಿಂದ ಆ ಪ್ರಾಣ ಅನ್ನುವಂತಹದ್ದು ಉತ್ಕ್ರಮಣ ಆಯ್ತು. ಉತ್ಕ್ರಾಂತ ಅಂದ್ರೆ ಏನು, ನಮ್ಮ ಶರೀರವನ್ನು ಬಿಟ್ಟು ಹೋಯ್ತು ಅಂತಂದ್ರೆ ಹ್ಮ್ ಆ ಭಾಗ ಏನಾಗ್ಬಿಡ್ತೈತ್ರಿ, ಹ್ಮ್ ತದೈವ ತತ್ ಶುಷ್ಯತಿ, ಹ್ಮ್ ಅವಾಗ ಅದು ಒಣಗಿ ಹೋಗ್ಬಿಡ್ತೈತಿ ಅಂತ. ಅದು ಹೌದು. ಪ್ರಾಣ ಆ ಆ ನಮ್ಮ ಶರೀರದ ಒಂದು ಅಂಗದಿಂದ ಹೋಯಿತು ಅಂತಂದ್ರೆ ಹ್ಮ್ ಅಲ್ಲಿ ಆ ಶರೀರಲ್ಲಿ ಒಣಕೊಂತ ಹೋಗ್ಬಿಡ್ತೈತಿ ಅದು. ಅಲ್ಲಿ ಹ್ಮ್ ಅಲ್ಲಿ ವಾಯು ಇದ್ರನೇ ನಮಗ ಅಲ್ಲಿ ರಕ್ತ ಚಲನ ಎಲ್ಲಾ ಅರಿವು ಆಗ್ತೈತಿ ನಮಗ. ಹ್ಮ್ ಈಗ ಪಾರ್ಶ್ವವಾಯು ಅಂತಾರಲ್ಲ, ಅದು ಏನು, ಹೌದು ಕರೆಕ್ಟ್. ಹಾ, ಅವಾಗ ಹೊಡೆದಾಗ ಅದು ಏನಾಗ್ತೈತಿ, ಆ ಭಾಗ ಕ್ರಿಯಾ ಶೂನ್ಯ ಆಗ್ಬಿಡ್ತೈತಿ ಅಂತದು. ಹೌದು. ಸ್ಪರ್ಶ ಜ್ಞಾನ ಇರಂಗಿಲ್ಲ ಅಲ್ಲಿ. ಹ್ಮ್ ಯಾಕ ಆ ಭಾಗದಿಂದ ವಾಯು ಹೋಗ್ಬಿಟ್ಟೈತೆ ಅಂತ, ಪ್ರಾಣ ಹೋಗ್ಬಿಟ್ಟೈತೆ ಅಂತದು. ಹೌದು ಹೌದು. ಅಂದ್ರೆ ಅದು ಎಲ್ಲಿ ಪ್ರಾಣ ಇರ್ತದ ಆ ಭಾಗ ಮಾತ್ರ ನಮ್ಗೆ ಅಲ್ಲಿ ನೋವು ಎಲ್ಲ ಗುರ್ತಾಕೈತದ್ರ ಶರೀರ. ಅದು ಮುಟ್ಟಿದ್ರೆ ನಮ್ಗೆ Correct. ಸ್ಪರ್ಶ ಜ್ಞಾನ ಆಗ್ತದಲ್ಲಿ. ಹ್ಮ್ ಮತ್ತ ಯಾವ ಅಂಗ ನಮ್ಮ ಶರೀರದೊಳಗೆ ಯಾವುದೇ ಒಂದು ಅಂಗ ಆಗಿರ್ಬೋದು, ಹ್ಮ್ ಅದರಿಂದ ಪ್ರಾಣ ಅಲ್ಲಿಂದ ಉತ್ಕ್ರಮಣ ಆಗಿ ಅಲ್ಲಿಂದ ಹೊರಟು ಹೋಗಿತ್ತು ಅಂತಂದ್ರೆ ಹ್ಮ್ ಅವಾಗ ಆ ಶರೀರಲ್ಲಿ ಒಣಕೊಂತ ಬಂದ್ಬಿಡ್ತೈತೆ ಅದು. ಹ್ಮ್ ಕರೆಕ್ಟ್. ಹ್ಮ್ ಯಸ್ಮಾತ್ ಕಸ್ಮಾತ್ ಅಂಗಾತ್ ಪ್ರಾಣ ಉತ್ಕ್ರಾಮತಿ ತದೈವ ತದಾ ಶುಷ್ಯತಿ ತೇನ ಯದಸ್ನಾತಿ ಯತ್ ಪಿಬತಿ ತೇನ ಇತರಾನ್ ಪ್ರಾಣಾನವತಿ. ಹ್ಮ್ ನೋಡ್ರಿ, ತೇನ ಅಂತಂದ್ರೆ ಹ್ಮ್ ಆ ಅದರಿಂದ ಇಲ್ಲಿ ಯತ್ ಅಸ್ನಾತಿ ಹ್ಮ್ ಯಾವುದನ್ನ ತಿಂತಾ ಇದ್ದಾನೋ, ಹ್ಮ್ ಮತ್ತು ಯತ್ತೇನ ಪಿಬತಿ ಹ್ಮ್ ಯತ್ ಪಿಬತಿ ಹ್ಮ್ ಅಂದ್ರೆ ಯತ್ ಯಾವುದನ್ನ ಪಿಬತಿ ಅಂದ್ರೆ ಕುಡಿಯುತ್ತಾನೆ ಅಂತ. ಹ್ಮ್ ಇಲ್ಲಿ ಯಾವುದನ್ನ ತಿಂತಾ ಇದ್ದಾನೋ ಮತ್ತು ಯಾವುದನ್ನ ಕುಡಿತಾ ಇದ್ದಾನೋ ಅಂತ ಹ್ಮ್ ಹಿಂಗ್ ಶ್ರುತಿ ಅನ್ನುವಂತಹದ್ದು ಹೇಳ್ತದೆ ಇಲ್ಲಿ. ಹ್ಮ್ ಇತರಾನ್ ಪ್ರಾಣಾನವತಿ ಹ್ಮ್ ಅಂದ್ರೆ ಇಲ್ಲಿ ಯಾವುದರಿಂದ ಯಾವುದನ್ನ ತಿಂತಾನೋ, ಯಾವುದನ್ನ ಕುಡಿತಾನೋ ಮತ್ತು ಅದರಿಂದ ಉಳಿದ ಪ್ರಾಣಗಳನ್ನ ಅವನು ಹ್ಮ್ ಕಾಪಾಡಿಕೊಳ್ತಾ ಇದ್ದಾನೆ ಅಂತ. ಹ್ಮ್ ಯಾಕಂದ್ರೆ ನಾವು ಉಣ್ಣುವುದರಿಂದ, ನೀರು ಕುಡಿಯುವುದರಿಂದ ಇತರೆ ಪ್ರಾಣಗಳ ರಕ್ಷಣೆ ಆಗ್ತಿತ್ತಂತ. ಇವಾಗ ಹ್ಮ್ ನಮ್ಮ ವಾಗಾದಿ ಎಲ್ಲ ಇಂದ್ರಿಯ ಇದಾವಲ್ಲ, ಹೌದು. ಆ ಎಲ್ಲಾ ಪ್ರಾಣಗಳ ರಕ್ಷಣೆ ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ನಾವು ತಿನ್ಬೇಕಲ್ರಿ, ಹೌದು. ತಿನ್ಬೇಕು, ಏನಾರ ಕುಡಿಬೇಕಲ್ರಿ. ಇವಾಗ ಹ್ಮ್ ಕರೆಕ್ಟ್. ಅನ್ನಾದಿಗಳನ್ನ ತಿಂತೇವಿ, ನೀರು ಮೊದಲನ್ನು ಕುಡಿತಾ ಇದ್ದೀವಿ, ಹ್ಮ್ ಅದರಿಂದ ಉಳಿದ ಪ್ರಾಣಿಗಳು ಅವು ರಕ್ಷಣೆ ಆಗ್ತೈತಂತ. ಹ್ಮ್ ಅವುಗಳನ್ನ ಅಲ್ಲಿ ಕಾಪಾಡಿಕೊಳ್ತಾ ಇದ್ದಾನ ಅಂತ. ಇತೀಚ ಪ್ರಾಣ ನಿಮಿತ್ಯಾಂ ಶರೀರೇಂದ್ರಿಯ ಪುಷ್ಟಿಂ ದರ್ಶಯತಿ. ಹ್ಮ್ ನೋಡಿ, ಪ್ರಾಣ ನಿಮಿತ್ತವಾಗಿಯೇ ಇಲ್ಲಿ ಶರೀರ ಇಂದ್ರಿಯಗಳ ಪುಷ್ಟಿ ಅಂತ. ಹ್ಮ್ ನಮ್ಮ ಶರೀರ ಪುಷ್ಟಿಯಾಗಿರ್ಬೇಕು, ನಮ್ಮ ಇಂದ್ರಿಯಗಳು ಪುಷ್ಟಿಯಾಗಿರ್ಬೇಕು ಅಂತಂದ್ರೆ ಅದು ಪ್ರಾಣ ನಿಮಿತ್ತವಾಗಿ ಅಂತ ಹೇಳ್ತಾರೆ. ನಾವು ನೀರು ಕುಡಿಯೋದ್ರಿಂದ, ಅನ್ನ ಉಣ್ಣುವುದರಿಂದ ನಮ್ಮ ಪ್ರಾಣಕ್ಕೆ ಒಂದು ಬಲ ಬರ್ತತಿಲ್ರಿ. ಹೌದು. ಅದರಿಂದ ಇತರೆ ಇಂದ್ರಿಯಗಳು, ಇತರೆ ಪ್ರಾಣಾದಿಗಳು ಕೂಡ ಹ್ಮ್ ರಕ್ಷಣೆ ಆಗ್ತದ ಅಂತ. ಹ್ಮ್ ನೋಡಿ, ಇವೆಲ್ಲ ಪ್ರಾಣ ನಿಮಿತ್ತವಾಗಿ ಶರೀರ ಇಂದ್ರಿಯಗಳ ಪುಷ್ಟಿ ಆಗ್ತಾವಂತೇಳಿ ಹ್ಮ್ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗೆ ಹೇಳ್ಕೊಂಡು ಬಂದದ. ಇವಾಗ ಹ್ಮ್ ತಸ್ಮಿನ್ ವಹಂ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇತಿ ಸ ಪ್ರಾಣಮಸೃಜತ ಇತಿ ಪ್ರಾಣನಿಮಿತ್ತೇ ಜೀವಸ್ಯ ಉತ್ಕ್ರಾಂತಿರ್ ಪ್ರತಿಷ್ಠೆ ದರ್ಶಯತಿ. ಹ್ಮ್ ನೋಡಿ, ಇಲ್ಲಿ ಒಂದು ಶ್ರುತಿ ಎನ್ನುವಂತಹದ್ದು ನಮಗೇನ್ ಹೇಳ್ತದ ಅಂತಂದ್ರೆ, ಹ್ಮ್ ತಸ್ಮಿನ್ ವಹಂ ಉತ್ಕ್ರಾಂತೋ ಭವಿಷ್ಯಾಮಿ. ಹ್ಮ್ ಅಂದ್ರೆ ಇಲ್ಲಿ ಯಾವುದು ನಮ್ಮ ಶರೀರವನ್ನ ಬಿಟ್ಟು ಉತ್ಕ್ರಾಂತ ಆಯಿತು, ಹ್ಮ್ ಅವಾಗಲ್ಲಿ ಜೀವನು ಕೂಡ ಆ ಶರೀರದಿಂದ ಉತ್ಕ್ರಾಂತ ಆಗಿಬಿಡ್ತಾನ ಅಂತ. ಹ್ಮ್ ಯಾವುದು ಉತ್ಕ್ರಾಂತ, ಯಾವುದು ಅಂತಂದ್ರೆ ಇಲ್ಲಿ ಪ್ರಾಣ ಅಂತ. ಹ್ಮ್ ಪ್ರಾಣ ನಮ್ಮ ಶರೀರ ಬಿಟ್ಟು ಹೋಯಿತು ಅಂತಂದ್ರೆ ಹ್ಮ್ ಅವಾಗ ಅಲ್ಲಿ ಜೀವ ಇರ್ತಾನನ್ರಿ ನಮ್ಮ ಶರೀರದೊಳಗೆ. ಎಲ್ಲ. ಇಲ್ಲ, ಅವಾಗ ಅವನು ಉತ್ಕ್ರಾಂತನಾಗ್ಬಿಡ್ತಾನಂತ. ಹ್ಮ್ ಅದಕ್ಕಂತಾರ ಅವರು, ಕಸ್ಮಿನ್ ವಹಂ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ. ಹ್ಮ್ ಅಂದ್ರೆ ಯಾವುದು ಈ ಶರೀರವನ್ನು ಇಟ್ಟು ಉತ್ಕ್ರಮಣ ಮಾಡುತ್ತದೆಯೋ ಹ್ಮ್ ಅವಾಗ ನಾನು ಕೂಡ ಉತ್ಕ್ರಾಂತನಾಗಿ ಬಿಡ್ತಾ ಇದ್ದೀನಿ. ಹ್ಮ್ ಮತ್ತೆ ಯಾವುದು ಈ ಶರೀರದೊಳಗೆ ನಿಂತಿರ್ತದೋ ಅವಾಗ ನಾನು ನಿಂತಿರ್ತೀನಿ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಶ್ರುತಿ ಎನ್ನುವಂತಹದ್ದು
ಅಲ್ಲಿ ಆಲೋಚನೆ ಮಾಡಿರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಹೀಗೆ ಆಲೋಚನೆ ಮಾಡಿದ ಅಂತ ಹ್ಮ್ ಇದು ಪ್ರಶ್ನೋಪನಿಷತ್ತಲ್ಲಿ ಬರ್ತಕ್ಕಂಥ ವಿಚಾರ. ಹ್ಮ್ ಸ ಪ್ರಾಣಮ ಸೃಜತ, ಹ್ಮ್ ಅವನು ಪ್ರಾಣವನ್ನು ಸೃಷ್ಟಿ ಮಾಡಿದ. ಹ್ಮ್ ಇತಿ ಪ್ರಾಣ ನಿಮಿತ್ತೆ ಜೀವಸ್ಯ ಉತ್ಕ್ರಾಂತಿ ಪ್ರತಿಷ್ಠೆ ದರ್ಶಯತಿ. ಹ್ಮ್ ನೋಡ್ರಿ, ಹಿಂಗ ಜೀವನಿಗೆ ಒಂದು ಉತ್ಕ್ರಾಂತಿ ಅಂದ್ರೆ ಏನು, ಶರೀರವನ್ನ ಬಿಟ್ಟು ಹೋಗುವುದಾಗಲಿ ಹ್ಮ್ ಮತ್ತು ಅಲ್ಲೇ ನಿಲ್ಲುವುದಾಗಲಿ. ಪ್ರತಿಷ್ಠಾ ಅಂದ್ರೇನು, ಹ್ಮ್ ನಿಲ್ಲುವಂತಹದ್ದು. ಹ್ಮ್ ಇದು ಎದರಿಂದ ಅಂತಂದ್ರೆ ಪ್ರಾಣಿಮಿತ್ಯವಾಗಿ ಹೋದಿಲ್ರಿ ಇವ. ಹೌದು, ಕರೆಕ್ಟ್. ಆ ಪ್ರಾಣವನ್ನ ಅವನು ಸೃಷ್ಟಿ ಮಾಡಿದ. ಹ್ಮ್ ಅದರಿಂದಲೇ ಆ ಯಾವ ಪ್ರಾಣ ಉತ್ಕ್ರಾಂತ ಆದ್ರೆ ಅವನು ಉತ್ಕ್ರಾಂತ ಆಗಿಬಿಡ್ತಾನ. ಹ್ಮ್ ಆ ಪ್ರಾಣ ನಿಂತಿತ್ತಂದ್ರೆ ಅವನು ನಿಂದಿರ್ತಾನಂತ. ಹೌದು. ಈಗ ಇಲ್ಲಿ ಪ್ರಾಣವನ್ನ ಅವನು ಸೃಷ್ಟಿ ಮಾಡಿದ ಅಂತ ಶ್ರುತಿ ಹೇಳ್ತದೆ. ಹ್ಮ್ ಸ ಪ್ರಾಣಮ ಸೃಜತ, ಹ್ಮ್ ಅವನು ಪ್ರಾಣವನ್ನು ಸೃಷ್ಟಿ ಮಾಡಿ. ಯಾರು ಆತ್ಮ ಅಂತ, ಆತ್ಮ ಪ್ರಾಣವನ್ನು ಸೃಷ್ಟಿ ಮಾಡಿದ. ಹ್ಮ್ ಇತಿ ಪ್ರಾಣ ನಿಮಿತ್ತೆ ಜೀವಸ್ಯ ಉತ್ಕ್ರಾಂತಿ ಪ್ರತಿಷ್ಠೆ ದರ್ಶಯತಿ. ಹ್ಮ್ ಹೀಗೆ ಇಲ್ಲಿ ಜೀವನಿಗೆ ಉತ್ಕ್ರಾಂತಿ ಮತ್ತು ಪ್ರತಿಷ್ಠಾ ನಿಲುಗಡೆ ಅಂತ. ಹ್ಮ್ ಶರೀರವನ್ನ ಬಿಟ್ಟು ಹೋಗುವುದು, ಜೀವ ಶರೀರವನ್ನ ಬಿಟ್ಟು ಹೋಗುವುದು ಮತ್ತು ಶರೀರದಲ್ಲಿ ಉಳ್ಕೊಳ್ಳುವುದು. ಹ್ಮ್ ಅದ್ರೊಳಗ ನಿಲುಗಡೆ ಅಂತಂದ್ರೆ ಏನು, ಶರೀರದೊಳಗೆ ನಿಲ್ಲುವಂತಹದ್ದು ಅಂತ. ಹೌದು. ಇದು ಎದರಿಂದ ಅಂತಂದ್ರೆ ಇದು ಪ್ರಾಣಿಮಿತ್ಯವಾಗಿ ಅಂತ ಹೇಳ್ತಾರೆ. ಇತಿ ಪ್ರಾಣಿಮಿತ್ಯ ಜೀವಸ್ಯ ಅಂತ ಹೇಳಿದ್ರು ಅವರು. ಹ್ಮ್ ಪ್ರಾಣಿಮಿತ್ಯವಾಗಿ ಈ ಜೀವನಿಗೆ ಹ್ಮ್ ಒಂದು ಉತ್ಕ್ರಾಂತಿಯಾಗಲಿ ಅಥವಾ ಶರೀರ ನಿಲ್ಲುವಿಕೆ ಅಂತ ಆಗಲಿ ಹ್ಮ್ ಆಗ್ತಾವು ಅಂತ ಹೇಳಿ ಹ್ಮ್ ಪ್ರತಿಷ್ಠೆ ದರ್ಶಯತಿ. ಹಿಂಗ್ ಶ್ರುತಿ ಅನ್ನುವಂತದ್ದು ನಮಗ ತೋರ್ಸೈತಿ ಅಂತ, ಅದ ತಿಳಿಸೈತಿ ಅಥವಾ ಉಪದೇಶ ಮಾಡೈತಿ ಅಂತೇಳಿ ಹ್ಮ್ ಇಲ್ಲಿ ಹೇಳ್ಕೊಂಡು ಬಂದ್ರಿ. ಇಷ್ಟು ಭಾಷೆ ಇದು. ಅದ ಇದು 11ನೇ ಸೂತ್ರದ ಭಾಷ್ಯ ಇದು. ಇನ್ನು 12ನೇ ಸೂತ್ರದೊಳಗೆ ಏನ್ ಹೇಳ್ತಾರೆ ಅಂತಂದ್ರೆ, ಹ್ಮ್ ಪಂಚವೃತ್ತಿರ್ ಮನೋವ್ಯಪದಿಶ್ಯತೆ. ಹ್ಮ್ ಮನೋವತ್ ಅಂತಂದ್ರೆ ಏನು, ಮನಸ್ಸಿನಂತೆ ಅಂತ. ಹ್ಮ್ ಮನಸ್ಸಿಗೂ ಕೂಡ 5 ವೃತ್ತಿಗಳದಾವು. ಹ್ಮ್ ಹಾಗೆ ಹ್ಮ್ ಪ್ರಾಣಕ್ಕೂ ಕೂಡ 5 ವೃತ್ತಿಗಳದಾವು ಅಂತ ಶ್ರುತಿ ಹೇಳ್ತದಂತ. ಹ್ಮ್ ಪಂಚವೃತ್ತಿರ್ ಮನೋವದ್ ವ್ಯಪದಿಶ್ಯತೆ. ಹ್ಮ್ ವ್ಯಪದಿಶ್ಯತೆ ಅಂದ್ರೆ ಉಪದೇಶ ಮಾಡ್ತದ. ಹ್ಮ್ ಮನೋವತ್ ಮನಸ್ಸಿನಂತೆ. ಹ್ಮ್ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ ಅಂತ ಹೇಳ್ತೇವಲ್ಲ, ಹೌದು. ಅದು 5 ವೃತ್ತಿ ಉಳ್ಳದ್ದು ಅಂತ. ಹಂಗ ಹ್ಮ್ ಈ ಪ್ರಾಣವು ಕೂಡ 5 ವೃತ್ತಿ ಉಳ್ಳದ್ದು. ಹ್ಮ್ ಅದನ್ನ ಭಾಷ್ಯದಲ್ಲಿ ಹ್ಮ್ ಆಚಾರ್ಯರು ಇದಕ್ಕೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಅಸ್ತಿ ಮುಖ್ಯಸ್ಯ ಪ್ರಾಣಸ್ಯ ವೈಶೇಷಿಕ ಕಾರ್ಯಂ. ಹ್ಮ್ ಇತಶ್ಚ ಅಂದ್ರೆ ಈ ಕಾರಣದಿಂದಲೂ ಅಂತ. ಹ್ಮ್ ಮುಖ್ಯಸ್ಯ ಪ್ರಾಣಸ್ಯ ಹ್ಮ್ ವೈಶೇಷಿಕ ಕಾರ್ಯಂ ಅಸ್ತಿ ಅಂತ. ಹ್ಮ್ ಇಲ್ಲಿ ಮುಖ್ಯ ಪ್ರಾಣನಿಗೆ ಹ್ಮ್ ವೈಶೇಷಿಕಂ ಕಾರ್ಯಂ ಹ್ಮ್ ಅಂದ್ರೆ ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯ ಅಂತ. ಹ್ಮ್ ಈ ಮುಖ್ಯ ಪ್ರಾಣ ಏನದಾನಲ್ಲ, ಇವನಿಗೆ ಒಂದು ವಿಶೇಷವಾಗಿರ್ತಕ್ಕಂತ ಕಾರ್ಯ ಅನ್ನುವಂತಹದ್ದು ಇದೆ ಅಂತ. ಹ್ಮ್ ಯತ್ ಕಾರಣಂ ಪಂಚವೃತ್ತಿರಯಂ ವ್ಯಪದಿಶ್ಯತೆ ಶ್ರುತಿಷು. ಅಂದ್ರೆ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಈ ಪ್ರಾಣ ಅನ್ನುವಂತಹದ್ದು ಪಂಚವೃತ್ತಿ ಉಳ್ಳದ್ದಾಗಿದೆ ಅಂತ ಹೇಳಿ ಶ್ರುತಿ ಬೋಧ ಮಾಡ್ಕೊಂಡು ಬಂದದ ಅಂತ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅಂತ ಹೇಳಿ ಇದಕ್ಕೆ 5 ವೃತ್ತಿಗಳದಾವು ಅಂತ ಶ್ರುತಿ ಹೇಳ್ತೈತಿ ನಮಗ. ಅದಕ್ಕಂದ್ರ ಅವರು ಪಂಚವೃತ್ತಿರಯಂ ವ್ಯಪದಿಶ್ಯತೆ ಶ್ರುತಿಷು ಅಂದ್ರೆ 5 ವೃತ್ತಿಗಳನ್ನ ಶ್ರುತಿಯಲ್ಲಿ ಉಪದೇಶ ಮಾಡಿದ್ದಾರೆ. ಯಾವುದಂತಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇತಿ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತದೆ ಈ ವಿಚಾರ. ಅಂದ್ರೆ ಒಂದು ಮುಖ್ಯ ಪ್ರಾಣ ಅನ್ನುವಂತಹದ್ದೇ ಇದು ತನ್ನನ್ನ 5 ವಿಭಾಗವಾಗಿ ವಿಂಗಡಿಸಿಕೊಂಡದಂತ ಪೂರ್ವದಲ್ಲಿ ಒಂದು ಶ್ರುತಿ ಹೇಳಿತ್ತಲ್ರಿ. ಇವಾಗ ಹಿಂದೆ ಆಚಾರ್ಯ ಭಾಷೆಯಲ್ಲಿ ಹೇಳ್ಕೊಂಡ್ ಬಂದಿದ್ರು ಅದನ್ನ. ಆ 5 ವೃತ್ತಿಗಳು ಯಾವುವು, ಪ್ರಾಣನ 5 ವೃತ್ತಿಗಳು ಯಾವುವು ಅಂತಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ. ವೃತ್ತಿ ಭೇದಶ್ಚ ಅಯಂ ಕಾರ್ಯ ಭೇದಾಪೇಕ್ಷ. ಇಲ್ಲಿ ವೃತ್ತಿ ಭೇದ ಅನ್ನುವಂತಹದ್ದು ಯಾಕಾಯಿತು ಅಂತಂದ್ರೆ ಅವುಗಳು ಮಾಡತಕ್ಕಂತ ಕಾರ್ಯಭೇದದಿಂದ. ಇವು ಒಂದೊಂದು ಪ್ರಾಣಿಗಳು ಒಂದೊಂದು ಕಾರ್ಯಗಳನ್ನು ಮಾಡ್ತಾವ. ಎಲ್ಲಾ ಇಂದ್ರಿಯಗಳು ಎಲ್ಲಾ ಕಾರ್ಯನೂ ಮಾಡಂಗಿಲ್ಲ.
ಹೌದು. ಎಲ್ಲ ಪ್ರಾಣಿಗಳು ಎಲ್ಲ ಕಾರ್ಯನೂ ಮಾಡಂಗಿಲ್ಲ. ಹ್ಮ್ ಪ್ರಾಣದ ಕೆಲಸನ ಬೇರೆ, ಹ್ಮ್ ಅಪಾನದ ಕೆಲಸನ ಬೇರೆ, ಹ್ಮ್ ಸಮಾನದ ಕೆಲಸನ ಬೇರೆ, ಹ್ಮ್ ಉದಾನದ ಕೆಲಸನ ಬೇರೆ, ವ್ಯಾನದ ಕೆಲಸನ ಬೇರೆ. ಹೌದು. ಇವು ಕೆಲಸ ಹಂಚ್ಕೊಂಡವ್ರು ಇವು. ಹ್ಮ್ ಯಾವ ಈ ಪಂಚ ಪ್ರಾಣಗಳು. ಹೌದು. ವೃತ್ತಿ ಭೇದಶ್ಚ ಅಯಂ ಕಾರ್ಯ ಭೇದಾಪೇಕ್ಷ. ಆ ಕಾರ್ಯಗಳ ಭೇದದಿಂದ ಹ್ಮ್ ಇಲ್ಲಿ ವೃತ್ತಿ ಭೇದ ಅನ್ನುವಂತಹದ್ದಾಗೈತಿ. ಹ್ಮ್ ಪ್ರಾಣ ಒಂದೇ, ಹ್ಮ್ ಆದರೆ ಅದು 5 ವೃತ್ತಿ ಉಳ್ಳದ್ದು ಅಂತ, ಅದು ಕಾರ್ಯಭೇದದಿಂದ 5 ವೃತ್ತಿ ಉಳ್ಳದ್ದು ಅಂತ ಹೇಳಿಸಿಕೊಂಡದಂತ. ಹ್ಮ್ ಪ್ರಾಣ ಪ್ರಾಗ್ ಪ್ರವೃತ್ತಿ ಉಚ್ಛ್ವಾಸಾದಿ ಕರ್ಮ. ಹ್ಮ್ ಇಲ್ಲಿ ಪ್ರಾಣ ಅಂತ ಯಾವ್ದಕ್ ಕರೀತಾರೆ ಅಂತಂದ್ರೆ, ಹ್ಮ್ ಈ ಪ್ರಾಣ ಅನ್ನುವಂತಹದ್ದು ಹ್ಮ್ ಇದು ಉಚ್ಛ್ವಾಸ ನಿಶ್ವಾಸ ಹ್ಮ್ ಇದು ಕೆಲಸ ಮಾಡ್ತೈತಿ. ಉಚ್ಛ್ವಾಸ ಅಂದ್ರೆ ನಾವು ಉಸಿರನ್ನ ಮೇಲೆ ತಗೊಳ್ತೇವಲ್ರಿ, ಹೌದು ಹೌದು. ಅದು ಉಚ್ಛ್ವಾಸ. ನಿಶ್ವಾಸ ಅಂದ್ರೆ ಬಿಡುವುದು ಅಂತ, ಹ್ಮ್ ಕೆಳಗೆ ಬಿಡೋದು, ಹ್ಮ್ ತಗೊಳ್ಳೋದು, ಬಿಡೋದು. ಉಚ್ಛ್ವಾಸವೇ ಮೊದಲಾಗಿರ್ತಕ್ಕಂಥ ಒಂದು ಕ್ರಿಯೆಗಳನ್ನ ಮಾಡುವಂತಹದ್ದು ಯಾವುದು, ಹ್ಮ್ ಆ ವೃತ್ತಿಗೆ ಇಲ್ಲಿ ಪ್ರಾಣ ಅಂತ ಕರೀತಾ ಇದ್ದಾರೆ. ಹ್ಮ್ ಇಲ್ಲಿ ಬೇರೆ ಬೇರೆ ವೃತ್ತಿಗಳನ್ನ ಅಲ್ಲಿ ಹೇಳ್ಕೊಂಡು ಬಂದಿದಾರಲ್ಲ, ಹೌದು ಹೌದು. ಮತ್ತ ಅವುಗಳ ಕಾರ್ಯ ಒಂದು ಬೇರೆ ಬೇರೆ ಇದ್ದಿದ್ರಿಂದ ಬೇರೆ ವೃತ್ತಿಗಳನ್ನು ಹೇಳಿದ್ರು ಅವರು. ಹ್ಮ್ ಇಲ್ಲಿ ಪ್ರಾಣ ಅನ್ನುವಂತ ಮೊದಲು ಪ್ರಾಣ ತಗೊಳ್ತಾರ. ಪ್ರಾಣದ ಕೆಲಸ ಏನಪ್ಪಾ ಅಂದ್ರೆ ಶ್ವಾಸೋಚ್ಛ್ವಾಸ ಅಂತ. ಹ್ಮ್ ಅದಕ್ಕೆ ಇಲ್ಲಿ ಹೇಳಿದ್ರು ಅವರು, ಹ್ಮ್ ಅರ್ವಾಗ್ ವೃತ್ತಿ ಪ್ರಾಗ್ ವೃತ್ತಿ ಪ್ರಾಣ ಹ್ಮ್ ಉಚ್ಛ್ವಾಸಾದಿ ಕರ್ಮ. ಹ್ಮ್ ಇದು ಪ್ರಾಗ್ ವೃತ್ತಿ ಉಳ್ಳದ್ದು ಮತ್ತು ಉಚ್ಛ್ವಾಸಾದಿ ಕರ್ಮಗಳನ್ನ ಮಾಡುವಂತಹದ್ದು. ಹ್ಮ್ ಇನ್ನು ಅಪಾನ ಅಂತಂದ್ರೆ ಏನಿದು, ಅರ್ವಾಗ್ ವೃತ್ತಿ ನಿಶ್ವಾಸಾದಿ ಕರ್ಮ. ಹ್ಮ್ ಈ ಅಪಾನ ವಾಯು ಅಂತ ಹೇಳ್ತಾರಲ್ಲ, ಇದು ಅರ್ವಾಗ್ ವೃತ್ತಿ. ಹ್ಮ್ ಅರ್ವಾಗ್ ಅಂದ್ರೆ ಇದು ಕೆಳಗಂತ, ಇದು ಹ್ಮ್ ಅದು ಮೇಲೆ ತಗೊಳ್ಳೋದು ಯಾವುದು ಉಚ್ಛ್ವಾಸ, ಹ್ಮ್ ಕೆಳಗೆ ಬಿಡುವುದು ಯಾವುದು ಅಂತಂದ್ರೆ ಹ್ಮ್ ಹಿಂದಕ್ಕೆ ಎಳ್ಕೊಳ್ತಕ್ಕಂಥದ್ದು, ಇದು ವೃತ್ತಿ. ಹ್ಮ್ ಹಿಂದಕ್ಕೆ ಎಳೆಯುವಂತ ವೃತ್ತಿ ಯಾವುದು, ಇದು ಅಪಾನ ಅಂತ. ಹ್ಮ್ ಇದು ನಿಶ್ವಾಸ ಕಾರ್ಯವನ್ನ ಮಾಡ್ತದೆ. ಹ್ಮ್ ನಿಶ್ವಾಸ ಕರ್ಮ ಅಂತಂದ್ರೆ ಏನು, ಹ್ಮ್ ಬಿಡುವಿಕೆ ಅಂತ. ಅಪಾನ ವಾಯು ಅನ್ನುವಂಥದ್ದು ಮತ್ತು ಅಧೋಮುಖವಾಗಿ ಹೋಗ್ತೈತಲ್ರಿ ಇದು ಅದು. ಹ್ಮ್ ಆದ್ದರಿಂದ ಇದು ಅಪಾನ ಅಂತ ತಿಳಿಸಿಕೊಳ್ತದೆ. ಅರ್ವಾಗ್ ವೃತ್ತಿ ನಿಶ್ವಾಸಾದಿ ಕರ್ಮ ಹ್ಮ್ ವ್ಯಾನ ತಯೋ ಸಂದೋ ವರ್ತಮಾನ. ಹ್ಮ್ ಇನ್ನು ವ್ಯಾನ ಅನ್ನುವಂಥದ್ದು ಏನದಂದ್ರೆ ತಯೋ ಸಂದೋ ವರ್ತಮಾನ. ಹ್ಮ್ ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಹ್ಮ್ ಯಾವುದು, ಪ್ರಾಣ ಅಪಾನ. ಇವೆರಡರ ಮಧ್ಯದಲ್ಲಿ ಇರುವಂತಹದ್ದು ಯಾವುದು ಅಂತಂದ್ರೆ ಹ್ಮ್ ವ್ಯಾನವಾಯು ಅನ್ನುವಂತಹದ್ದು. ಹ್ಮ್ ಇದ್ರ ಕೆಲಸ ಏನು ಅಂತಂದ್ರೆ ಹ್ಮ್ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ವೀರ್ಯವತ್ ಕರ್ಮ ಹೇತು. ಹ್ಮ್ ಇದು ತಯೋಹೋ ಸಂದೋ ವರ್ತಮಾನ. ಹ್ಮ್ ಪ್ರಾಣ ಮತ್ತು ಅಪಾನದ ಮಧ್ಯದಲ್ಲಿದ್ದುಕೊಂಡು ಹ್ಮ್ ವೀರ್ಯವತ್ ಕರ್ಮ ಹೇತು. ಹ್ಮ್ ವೀರ್ಯವತ್ ಅಂತಂದ್ರೇನು, ಹ್ಮ್ ಈ ಒಳ್ಳೆ ಬಲಿಷ್ಠವಾದ ಕೆಲಸಗಳನ್ನ ಮಾಡುವುದು ಅಂತ. ಹ್ಮ್ ವೀರ್ಯತ್ ನಮ್ಮ ಶರೀರದಿಂದ ಅನೇಕ ಕೆಲವು ದೃಢವಾದ ಕೆಲಸಗಳು ಇರ್ತಾವಲ್ರಲ್ಲ. ಹೌದು. ಇದು ವ್ಯಾನವಾಯು ಅನ್ನುವಂತಹದ್ದು ಇವೆರಡರದ್ದೊಳಗಿದ್ದುಕೊಂಡು ಹ್ಮ್ ವೀರ್ಯವತ್ ಕರ್ಮಗಳನ್ನ ಮಾಡ್ಲಿಕ್ಕೆ ಇದು ಕಾರಣವಾಗಿರ್ತಕ್ಕಂಥ ವೃತ್ತಿ ಅಂತ ಕರೀತಾ ಇದ್ದಾರೆ. ಹ್ಮ್ ಇನ್ನ ಉದಾನ ಅನ್ನುವಂತಹದ್ದು, ಹ್ಮ್ ಉದಾನ ವಾಯು ಊರ್ಧ್ವ ವೃತ್ತಿ ಹ್ಮ್ ಉತ್ಕ್ರಾಂತ್ಯಾದಿ ಹೇತು. ಹ್ಮ್ ಇದು ಊರ್ಧ್ವ ವೃತ್ತಿ ಅಂದ್ರೆ ಮೇಲ್ಮುಖವಾದ ವೃತ್ತಿ ಉಳ್ಳದ್ದು. ಹ್ಮ್ ಮತ್ತಿದು ಉತ್ಕ್ರಾಂತ್ಯಾದಿ ಹೇತು. ಹ್ಮ್ ಈ ಶರೀರವನ್ನು ಉತ್ಕ್ರಮಣ ಮಾಡಿ ಹೋಗ್ತದಲ್ಲ ಪ್ರಾಣ, ಹ್ಮ್ ಉತ್ಕ್ರಮಣ ಅಂತಂದ್ರೆ ಏನು, ಮೇಲ್ಮುಖವಾಗಿ ಹೋಗುವಂತಹದ್ದು ಅಂತ. ಹ್ಮ್ ಉತ್ಕ್ರಾಂತ್ಯಾದಿ ಹೇತು ಅಂತ ಹೇಳಿದ್ರು. ಹ್ಮ್ ಅಂದ್ರೆ ಇಲ್ಲಿ ಉತ್ಕ್ರಾಂತಿಯೇ ಮೊದಲಾಗಿರ್ತಕ್ಕಂಥ ಕರ್ಮಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಇದು ಮೇಲಕ್ಕೇರ್ತಕ್ಕಂಥ ವೃತ್ತಿ ಅಂತ ಹೇಳಿಸಿಕೊಳ್ತದೆ ಇಲ್ಲಿ. ಸಮಾನ ಸಮಂ ಸರ್ವೇಷು ಅಂಗೇಶು ಯೋ ಅನ್ನರಸಾನ್ನಯತಿ. ಇನ್ನ ಇಲ್ಲಿ ಸಮಾನ ಅನ್ನುವಂಥದ್ದು ಏನದ ಅಂತಂದ್ರೆ ಸರ್ವೇಷು ಅಂಗೇಶು ಸಮಂ, ಎಲ್ಲಾ ಅಂಗಗಳಲ್ಲಿ ಸಮಾನವಾಗಿದ್ದುಕೊಂಡು ಯೋ ಅನ್ನಂ ರಸಾನ್ನಯತಿ. ನಾವು ಉಂಡಿರ್ತಕ್ಕಂಥ ಅನ್ನ ರಸ ಜಠರಾಗ್ನಿಯೊಳಗೆ ಬೆಂದು ಹೋಗ್ತದಲ್ರ, ಅದು ಆ ರಸ ಏನು ಬರ್ತದಲ್ರಿ ಅನ್ನ ರಸ,
ಅದನ್ನು ಎಲ್ಲಾ ಸ್ಥಾನಗಳಿಗೆ ಒಯ್ದು ಮುಟ್ಟಿಸುವಂತ ಕೆಲಸ ಮಾಡೋದು ಇದು ಸಮಾನ ಅಂತ. ಹ್ಮ್ ಸಮವಾಗಿ ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಕಡಿಮೆ ಅಂತ ಏನಿಲ್ಲ. ಹ್ಮ್ ಎಲ್ಲಾ ಅಂಗಗಳಿಗೂ ಸಮಾನವಾಗಿ ಅನ್ನರಸವನ್ನ ಹ್ಮ್ ಇದು ಒಯ್ಯುವಂತಹದ್ದು ಏನದ ಅಂತಂದ್ರೆ ಹ್ಮ್ ಇದಕ್ಕೆ ಸಮಾನ ಅಂತ ಕರೀತಾ ಇದ್ದಾರೆ. ಹ್ಮ್ ಹೀಗೆ ಇಲ್ಲಿ ಪ್ರಾಣಗಳಿಗೆ 5 ವೃತ್ತಿಗಳು ಅಂತ ಹೇಳಿದ್ರು. ಹ್ಮ್ ಏವಂ ಪಂಚವೃತ್ತಿ ಪ್ರಾಣ. ಹ್ಮ್ ಹೀಗೆ 5 ವೃತ್ತಿ ಉಳ್ಳದ್ದು ಪ್ರಾಣ ಅಂತ ಹೇಳಿಸಿಕೊಳ್ತದೆ. ಹ್ಮ್ ಮನೋವತ್ ಇದು ಮನಸ್ಸಿನಂತೆ ಅಂತ ಹೇಳಿದ್ರು. ಹ್ಮ್ ಯಥಾ ಮನಸ್ಸಃ ಪಂಚವೃತ್ತಯ ಏವಂ ಪ್ರಾಣಸ್ಯಾಪಿ ಇತ್ಯರ್ಥಃ. ಹ್ಮ್ ಹೇಗೆ ಮನಸ್ಸಿಗೆ ಪಂಚವೃತ್ತಿಗಳದಾವು 5 ವೃತ್ತಿಗಳದಾವು, ಹ್ಮ್ ಹಾಗೆ ಪ್ರಾಣಕ್ಕೂ ಕೂಡ 5 ವೃತ್ತಿಗಳದಾವು ಅಂತ. ಹ್ಮ್ ಶ್ರೋತ್ರಾದಿ ನಿಮಿತ್ಯ ಶಬ್ದಾದಿ ವಿಷಯಾ. ನೋಡ್ರಿ ಇಲ್ಲಿ ಶಬ್ದಾದಿ ನಿಮಿತ್ತ ಶ್ರೋತ್ರ ಅಂದ್ರೆ ಏನು? ನಮ್ಮ ಕಿವಿ ಆಗ್ಲಿ, ಕಣ್ಣಾಗ್ಲಿ, ಮೂಗಾಗ್ಲಿ, ನಾಲಿಗೆ ಆಗ್ಲಿ, ಚರ್ಮ ಆಗ್ಲಿ, ಹ್ಮ್ ಇವುಗಳ ಒಂದು ನಿಮಿತ್ತವಾಗಿ ಶಬ್ದಾದಿ ವಿಷಯ. ಹ್ಮ್ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಏನು ಪಂಚ ವಿಷಯಗಳದಾವಲ್ರಿ, ಹ್ಮ್ ಪಂಚ ಇಂದ್ರಿಯಗಳಿಗೆ ಪಂಚ ವಿಷಯಗಳು ಅಂತ. ಹ್ಮ್ ಏವಂ ಪ್ರಾಣ ಯಥಾ ಮನಸ್ಸಃ ಇದಾಯ್ತಲ್ರಿ ಇದು. ಹ್ಮ್ ಶಬ್ದಾದಿ ವಿಷಯಾ ಮನಸ್ಸಃ ಪಂಚವೃತ್ತಯ ಪ್ರಸಿದ್ಧಾ. ಹ್ಮ್ ಲೋಕದೊಳಗ ಮನಸ್ಸಿಗೆ ಪಂಚವೃತ್ತಿಗಳು ಇದಾವು ಅಂತ ಹೇಳಿ ಹ್ಮ್ ಇಲ್ಲಿ ಪ್ರಸಿದ್ಧವಾಗಿದೆ. ಹ್ಮ್ ಯಾಕಂದ್ರೆ ಈ ಶ್ರೋತ್ರಾದಿ ಇಂದ್ರಿಯಗಳಿಗೆ ಪಂಚ ವಿಷಯಗಳದಾವು. ಮತ್ತು ಅದನ್ನ ಅರಿಬೇಕಾದ್ರೆ ಮನಸ್ಸಿನ ಮೂಲಕ ಅಲ್ರಿ. ನಾವು ಹೌದು. ಮನಸ್ಸಿನಿಂದಲೇ ಶಬ್ದ ಜ್ಞಾನ ಮಾಡ್ಕೋತೀವಿ, ಮನಸ್ಸಿಂದಲೇ ರೂಪಜ್ಞಾನ ಮಾಡ್ಕೋತೀವಿ, ಮನಸ್ಸಿನಿಂದಲೇ ಸ್ಪರ್ಶ ಜ್ಞಾನ ಮಾಡ್ಕೋತೀವಿ, ಮನಸ್ಸಿನಿಂದಲೇ ರಸಜ್ಞಾನ ಮಾಡ್ಕೋತೀವಿ. ಹ್ಮ್ ಅದಕ್ಕೆ ಹೇಳಿದ್ರಿ ಇಲ್ಲಿ ಮನಸ್ಸಿನ ಪಂಚವೃತ್ತಿಗಳು ಹ್ಮ್ ಯಾವುದು? ಶ್ರೋತ್ರಾದಿ ನಿಮಿತ್ತವಾಗಿ ಶಬ್ದಾದಿ ವಿಷಯಗಳು ಅಂತ ಹೇಳಿದ್ರು. ನತು ಕಾಮ ಸಂಕಲ್ಪ ಇತ್ಯಾದ್ಯಾಹ. ಆದ್ರೆ ಇಲ್ಲಿ ಕಾಮ ಸಂಕಲ್ಪ, ವಿಜಿಗಿತ್ಸ, ಪ್ರೀ ಭೀ ಅವೆಲ್ಲ ಹೇಳ್ಕೊಂಬಂದ್ರಲ್ರಿ. ಈ ಸರ್ವಂ ಇತ್ಯತ್ ಸರ್ವಂ ಮನ ಏವ ಅಂತೇಳಿ ಅಲ್ಲಿ ವೃತ್ತಿಗಳು ಭಾಳ ಆಗ್ಬಿಡ್ತಾವು. ಅದನ್ನು ತಿಳ್ಕೊಬಾರ್ದು ನಾವಿಲ್ಲಿ. ಕಾಮ ಆಗಲಿ, ಸಂಕಲ್ಪ ಆಗಲಿ, ವಿಜಿಗಿತ್ಸ, ಶ್ರದ್ಧಾ ಅಶ್ರದ್ಧಾ, ವ್ರೀ ಭ್ರೀ ಧೀ, ಇವೆಲ್ಲ ಮನೋವೃತ್ತಿಗಳೇ ಅಂತ. ಅವನ್ನ ಇಲ್ಲಿ ತಗೋಬಾರ್ದು ಅಂತ ಹೇಳ್ತಾರೆ ಅವರು. ಇತ್ಯಾದ್ಯಾಹ ತತು ಕಾಮ ಸಂಕಲ್ಪ ಇತ್ಯಾದ್ಯ ಪರಿಪಠಿತ ಪರಿಗೃಹೇರನ್. ಅಂದ್ರೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಕಾಮ ಸಂಕಲ್ಪ ವಿಚಿಕಿತ್ಸ ಅವುಗಳನ್ನ ಇಲ್ಲಿ ಗ್ರಹಣ ಮಾಡಬಾರದು ಅಂತ, ಅಲ್ಲಿ ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ಗ್ರಹಿಸಬಾರದು ಅಂತ ಹೇಳ್ತಾರೆ. ನ ಪರಿಗೃಹೇರನ್ ಅಂತ. ಪಂಚಸಂಖ್ಯಾತಿರೇಕಾತ್. ಯಾಕಂದ್ರೆ 5 ಸಂಖ್ಯೆಕ್ಕಿಂತಲೂ ಹೆಚ್ಚಾಗಿಬಿಡ್ತೈತಿ ಇವಾಗ ಅದನ್ನ. ಅವುಗಳನ್ನ ನಾವು ಕಾಮ ಸಂಕಲ್ಪ ಮುಂತಾಗಿರ್ತಕ್ಕಂಥ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಆ ವೃತ್ತಿಗಳನ್ನ ನಾವು ತಗೊಂಡೇವಿ ಅಂತಂದ್ರೆ ಅವಾಗ 5 ಅನ್ನುವಂತ ಸಂಖ್ಯೆಕ್ಕಿಂತ ಇದು ಹೆಚ್ಚಾಗಿ ಹೋಗ್ಬಿಡ್ತೈತಿ ಅಂತ. ಅದಕ್ಕೆ ಇಲ್ಲಿ 5 ಅಂತ ಹೇಳಲ್ಲ, 5 ತಗೋಬೇಕು ಅಂತ ಇಲ್ಲಿ. ಏವಂ ತರ್ಹಿ ಪರಮತಂ ಅಪ್ರಸಿದ್ಧಂ ಅನುಮತಂ ಭವತಿ ಇತಿ ನ್ಯಾಯಾತ್. ನನು ಇಲ್ಲಿ ಮೇಲೆ ಪ್ರಶ್ನೆ ಐತಿ ನೋಡು. ನನು ಅತ್ರಾಪಿ ಶ್ರೋತ್ರಾದಿ ನಿರಪೇಕ್ಷ ಭೂತ ಭವಿಷ್ಯದಾದಿ ವಿಷಯ ಅಪರ ಮನೋವೃತ್ತಿ ಅಸ್ತಿ ಇತಿ ಸಮಾನಃ ಪಂಚಸಂಖ್ಯಾತಿರೇಕಃ. ನನು ಅಂದ್ರೆ ಇಲ್ಲಿ ಒಬ್ಬ ಆಕ್ಷೇಪ. ನಾನು ಎಲ್ಲಿ ಬರ್ತೈತೆ ಅಲ್ಲಿ ಆಕ್ಷೇಪ ಇರ್ತದ ಅಂತ ತಿಳ್ಕೊಂಡ್ಬಿಡ್ಬೇಕಲ್ರಿ. ಅಲ್ಲಿ ಆಕ್ಷೇಪ ಏನ್ ಮಾಡ್ತಾರಂತಂದ್ರೆ ಅತ್ರಾಪಿ ಶ್ರೋತ್ರಾದಿ ನಿರಪೇಕ್ಷ. ಈಗ ನಮ್ಮ ಮನಸ್ಸಿನೊಳಗ ಈಗ ನಾವು ಏನೋ ಹಿಂದಿಂದ ಏನೋ ಒಂದು ವಿಚಾರ ನೆನಪು ಮಾಡ್ಕೋತಿರ್ತೀವಿ. ಅಲ್ಲಿ ನಮ್ಮ ಕಿವಿ ಕೆಲಸ ಇರಂಗಿಲ್ಲ, ಕಣ್ಣಿನ ಕೆಲಸ ಇರಂಗಿಲ್ಲ, ಯಾವ ಇಂದ್ರಿಯ ಕೆಲಸ ಇರಂಗಿಲ್ಲ. ಯಾವ ಇಂದ್ರಿಯಗಳ ಅಪೇಕ್ಷೆ ಇಲ್ಲದೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಭೂತ ಭವಿಷ್ಯಾದಿ ವಿಷಯ. ಭೂತ ಅಂದ್ರೆ ಕಳೆದು ಹೋಗಿರ್ತಕ್ಕಂತ ವಿಷಯಗಳನ್ನ ನಾವು ಸ್ಮರಣೆ ಮಾಡ್ಕೋತೀವಿ. ಭವಿಷ್ಯತ್ತು ಮುಂದೆ ಭವಿಷ್ಯದಲ್ಲಿ ಏನಾಗಬೇಕಾಗೈತೆ ಅದರ ಬಗ್ಗೆ ನಮ್ಮ ಮನೋವೃತ್ತಿ ಅನ್ನುವಂತಹದ್ದು ಕೆಲಸ ಮಾಡ್ತಿರ್ತದಲ್ರಿ. ಮತ್ತ ಈ ರೀತಿಯಾಗಿ ಐತಂದ ಬಳಕ 5ಕ್ಕಿಂತಲೂ ಮತ್ ಸಂಖ್ಯೆ ಹೆಚ್ಚಾಯ್ತಲ್ಲ. 5 ಅನ್ನುವಂತ ಸಂಖ್ಯೆ ಅಂತ ನೀವು ಹೇಳ್ತೀರಿ ಖರೆ. ಆದ್ರೆ ಶ್ರೋತ್ರಾದಿಗಳ ಒಂದು ಅಪೇಕ್ಷೆ ಇಲ್ಲದೆಯೂ ಕೂಡ ಈ ಭೂತ ಭವಿಷ್ಯಾದಿಗಳ ವಿಚಾರವಾಗಿ ಮನೋವೃತ್ತಿ ಅನ್ನುವಂತಹದ್ದು ಅಲ್ಲಿ ಮತ್ತೊಂದು ಅದಲ್ಲ.
ಹ್ಮ್ ಆದ್ರಿಂದ 5 ಅನ್ನುವಂಥ ಸಂಖ್ಯೆಗಿಂತಲೂ ಹೆಚ್ಚಾಗಿ ಬಿಡ್ತಾರೆ, ನೀವು 5 ಅಂತ ಹೆಂಗೆ ಹೇಳ್ತೀರಿ ಅಂತ ಹ್ಮ್ ಒಂದು ವೇಳೆ ಇಲ್ಲಿ ಅಂದ್ರೆ 5 ಸಂಖ್ಯೆ ಹೆಚ್ಚಾಗಿ ಮತ್ತೆ ಇಲ್ಲಿ ಸಮಾನ ಆಗೋದಿಲ್ವಲ್ಲ ಅಂತ. ಹ್ಮ್ 5 ಅನ್ನುವಂಥ ಸಂಖ್ಯೆಗಿಂತ ಇಲ್ಲಿ ಹೆಚ್ಚಾಗಿರುವಂತಹದ್ದು ಹ್ಮ್ ಇಲ್ಲಿ ಸಮಾನ ಆಗೋದಿಲ್ವಲ್ಲ ಅಂತ ಇಲ್ಲಿ ಒಂದು ವೇಳೆ ಹ್ಮ್ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದರೆ ಹ್ಮ್ ಅಪರ ಮನಸ್ಸು ವೃತ್ತಿ ಅಸ್ತಿ ಇತಿ ಸಮಾನಃ ಪಂಚಸಂಖ್ಯಾತಿರೇಕಃ. ಇದು 5 ಸಂಖ್ಯೆಗೆ ಸಮಾನ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿ ನೀವು ಹೇಳಿರೋ ಮಾತ ಇಲ್ಲಿ ಬಾಧಿತ ಆಗ್ತದಂತ. ಯಾಕಂದ್ರೆ 5ಕ್ಕಿಂತಲೂ ಹೆಚ್ಚಾಗಿ ಬಿಡುತ್ತಿಲ್ಲಿ. ಹ್ಮ್ ಏವಂ ತರ್ಹಿ ಪರಮತಂ ಅಪ್ರಸಿದ್ಧಂ ಅನುಮತಂ ಭವತಿ ಇತಿ ನ್ಯಾಯಾತ್. ಯಾಪಿ ಯೋಗಶಾಸ್ತ್ರ ಪ್ರಸಿದ್ಧಾಃ ಮನಸಃ ಪಂಚವೃತ್ತಯಃ ಪರಿಗೃಹ್ಯಂತೆ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯಃ. ಅದಕ್ಕೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರ, ಹ್ಮ್ ಸಮಾಧಾನ ಹೇಳ್ತಾ ಇದ್ದಾರ. ಹ್ಮ್ ನೋಡಪ್ಪ, ಇಲ್ಲಿ ನಾವು ಪರಮತಂ ಅಪ್ರಸಿದ್ಧಂ ಅನುಮತಂ ಭವತಿ ಇತಿ ನ್ಯಾಯಾತ್. ಹ್ಮ್ ಇಲ್ಲಿ ಪ್ರತಿಷೇಧ ಮಾಡದೇ ಇರ್ತಕ್ಕಂಥ ಪರಮತ ಅನ್ನುವಂಥದ್ದನ್ನು ನಾವು ಒಪ್ಪಿದ್ದೇ ಹ್ಮ್ ಆಗಿರ್ತದ ಅಂತ ಅನ್ನುವಂಥ ಒಂದು ನ್ಯಾಯ ಹ್ಮ್ ಇಲ್ಲಿ. ಅಂದ್ರೆ ಈ ನ್ಯಾಯವನ್ನು ಅನುಸರಿಸಿಕೊಂಡು ಆಚಾರ್ಯರು ಮಿಕ್ಕ ದರ್ಶನಗಳಲ್ಲಿ ಹೇಳಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಹ್ಮ್ ಇಲ್ಲಿ ಅಂಗೀಕಾರ ಮಾಡಿದಾರ ಅಂತ. ಹ್ಮ್ ಕೆಲವೊಂದು ವಿಷಯಗಳಲ್ಲಿ ಬೇರೆ ಮತಗಳಲ್ಲಿ ಹೇಳ್ತಕ್ಕಂಥ ವಿಷಯ ನಮ್ಮಲ್ಲಿ ಹೇಳ್ತಕ್ಕಂಥ ವಿಷಯ ಒಂದೇ ಇರ್ತಾವ. ಹ್ಮ್ ಅವಳು ನಾವು ಗ್ರಹಿಸ್ಬೇಕಾಗ್ತೈತಿ. ನಮ್ಗೆ ಎಲ್ಲಿ ವಿರುದ್ಧ ಆಗ್ತಾವ ಅವನ್ನ ತ್ಯಾಗ ಮಾಡ್ಬೇಕಷ್ಟೇ. ಇವಾಗ ಹ್ಮ್ ಇಲ್ಲಿ ಪ್ರತಿಷೇಧ ಮಾಡದೇ ಇರ್ತಕ್ಕಂಥ ಬೇರೆ ಮತದಲ್ಲಿ ಯಾವುದನ್ನು ಒಪ್ಪಿರ್ತಾರೋ ಹ್ಮ್ ಅದು ನಿಷೇಧ ಮಾಡಕ್ ಬಂದಿರಬಾರದು. ಅದು ನಮಗೂ ಸಮ್ಮತ ಆಗಿರ್ಬೇಕು. ಹೌದು. ಅದನ್ನ ನಾವು ಒಪ್ಪಬೇಕಾಕೈತಿ ಅಂತವಾಗ. ಹ್ಮ್ ಅದು ವೇದ ನಿಷೇಧ ಮಾಡದೇ ಇರ್ತಕ್ಕಂಥ ವಿಚಾರ. ಹ್ಮ್ ಅದು ವೇದಾಂತಕ್ಕೆ ವಿರುದ್ಧ ಆಗಿರಬಾರದು. ಹೌದು. ಅದನ್ನ ನಾವು ಒಪ್ಕೋತೀವಿಲ್ರ ಅದನ್ನ. ಹ್ಮ್ ಅದು ಬೇರೆ ಮತ ಆಗಿದ್ರು ಕೂಡ ಅದು ಒಪ್ಪಬೇಕಾಗ್ತೈತೆ. ಹೌದು. ಈ ಒಂದು ನ್ಯಾಯದಿಂದ ಇಲ್ಲಿಯೂ ಕೂಡ ಅಲ್ಲಿ ಯೋಗಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಹ್ಮ್ ಯಾವುದು ಪ್ರಮಾಣ ಪ್ರಮೇಯ ಹ್ಮ್ ಹೇಳ್ತಾರೆ ಇಲ್ಲಿ. ಹೌದು. ಯೋಗಶಾಸ್ತ್ರ ಪ್ರಸಿದ್ಧಾ ಮನಸ್ಸ ಪಂಚವೃತ್ತಯ, ಮನಸ್ಸಿನ ಪಂಚವೃತ್ತಿಗಳು ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಹ್ಮ್ ಅವುಗಳನ್ನ ಇಲ್ಲಿ ಪರಿಗೃಹ್ಯಂತೆ, ಅವುಗಳನ್ನ ನಾವು ಗ್ರಹಿಸಬೇಕು. ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ. ಹ್ಮ್ ಅವು ಯಾವುವು ಅಂತಂದ್ರೆ ಹ್ಮ್ ಇಲ್ಲಿ ಪ್ರಮಾಣ ಅನ್ನುವಂತಹದ್ದು, ಹ್ಮ್ ವಿಪರ್ಯಯ ಅನ್ನುವಂತಹದ್ದು, ವಿಕಲ್ಪ ಅನ್ನುವಂತಹದ್ದು, ನಿದ್ರೆ ಅನ್ನುವಂತಹದ್ದು ಮತ್ತು ಸ್ಮೃತಿ ಅನ್ನುವಂತ ಈ 5 ವೃತ್ತಿಗಳನ್ನ ನಾವಿಲ್ಲಿ ತೆಗೆದುಕೊಳ್ಬಹುದು ಅಂತ ಹೇಳಿದ್ರು ಅವರು. ಹ್ಮ್ ಬಹುವೃತ್ತಿತ್ವ ಮಾತ್ರೇಣ ವಾ ಮನಃ ಪ್ರಾಣಸ್ಯ ನಿದರ್ಶನಂ ಇತಿ ದ್ರಷ್ಟವ್ಯಂ. ಇಲ್ಲಿ ಅನೇಕ ವೃತ್ತಿಗಳ ಬಗ್ಗೆ ಹೇಳ್ಕೊಂಡು ಬಂದ್ರಲ್ರಿ. ಈಗ ಹ್ಮ್ ಇಲ್ಲಿ ಮನಸ್ಸನ್ನ ಹ್ಮ್ ಪ್ರಾಣಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಾಣಸ್ಯ ಮನಃ ನಿದರ್ಶನಂ. ಹ್ಮ್ ಇಲ್ಲಿ ಪ್ರಾಣಕ್ಕೆ ಮನಸ್ಸನ್ನುವಂತಹದನ್ನ ನಿದರ್ಶನವಾಗಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಯಾವುದು ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಿ ಅನ್ನುವಂತ 5 ವೃತ್ತಿಗಳನ್ನು ತೆಗೆದುಕೊಳ್ಬೇಕಂತ ಹೇಳಿದ್ರು. ಹೌದು. ಅಥವಾ ಇನ್ನೂ ಒಂದು ಹೇಳ್ತಾರೆ ಏನಂತ ಹೇಳೋರು, ಬಹು ವೃತ್ತಿತ್ವ ಮಾತ್ರೇಣ. ಹ್ಮ್ ಇಲ್ಲಿ ಬಹಳಷ್ಟು ಅನೇಕ ವೃತ್ತಿಗಳು ಅದಾವು ಅಂದ ಮಾತ್ರದಿಂದ ಹ್ಮ್ ವಾ ಮನಃ ಪ್ರಾಣಸ್ಯ ನಿದರ್ಶನ ದ್ರಷ್ಟವ್ಯಂ. ಹ್ಮ್ ಅಂದ್ರೆ ಇಲ್ಲಿ ಮನಸ್ಸನ್ನುವಂತಹದನ್ನ ಪ್ರಾಣಕ್ಕೆ ನಿದರ್ಶನ ಕೊಟ್ಟಿದೆ ಅಂತ ಹೇಳಿ ಹ್ಮ್ ಹಿಂಗ್ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರು ಅವರು. ಹ್ಮ್ ಜೀವೋಪಕರಣತ್ವಮಪಿ ಪ್ರಾಣಸ್ಯ ಪಂಚವೃತ್ತಿತ್ವಾತ್ ಮನೋವತ್ ಇತಿ ಯೋಜಯಿತವ್ಯಂ. ಹ್ಮ್ ಜೀವಕರಣತ್ವ ಉಪೇ ಅಂದ್ರೆ ಇಲ್ಲಿ ಪ್ರಾಣ ಅನ್ನುವಂಥದ್ದು ಜೀವನಿಗೆ ಹ್ಮ್ ಉಪಕರಣವಾಗಿದೆ ಅಂತ. ಹ್ಮ್ ಪ್ರಾಣಸ್ಯ ಹ್ಮ್ ಜೀವೋಪಕರಣತ್ವಮಪಿ, ಹ್ಮ್ ಪ್ರಾಣ ಅನ್ನುವಂತಹದ್ದು ಜೀವನಿಗೆ ಹ್ಮ್ ಉಪಕರಣವಾಗಿದೆ ಅಂತ ಹೇಳಿ ಹ್ಮ್ ಪಂಚವೃತ್ತಿತ್ವಾತ್. ಹ್ಮ್ ಯಾಕಂದ್ರೆ ಇದು ಪಂಚವೃತ್ತಿ ಉಳ್ಳದ್ದರಿಂದ ಹ್ಮ್ ಮನೋವತ್ ಹ್ಮ್ ಮನಸ್ಸಿನಂತೆ ಅಂತ ಹೇಳಿ ಹ್ಮ್ ಇತಿ ಯೋಜಯಿತವ್ಯಂ. ಹಿಂಗ್ ನಾವು ಜೋಡಿಸ್ಕೊಳ್ಬೇಕು ಅಂತ. ಹ್ಮ್ ಆ ಸೂತ್ರದ ಒಂದು ಅಕ್ಷರಗಳನ್ನ ನಾವು ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕು ಅಂತ ಹೇಳಿ ಹ್ಮ್ ಹೀಗೆ ಇದು 5ನೇ ಒಂದು ಅಧಿಕರಣವನ್ನ ಹ್ಮ್ ಇಲ್ಲಿ ಆಚಾರ್ಯರು ಇಲ್ಲಿ ಮುಗಿಸ್ಕೊಂಡು ಬಂದ್ರು. ಹ್ಮ್ ಮುಂದೆ ಇಲ್ಲಿ ಶ್ರೇಷ್ಠತ್ವ ಅಣುತ್ವಾಧಿಕರಣ, ಹ್ಮ್ ಶ್ರೇಷ್ಠಾಣುತ್ವಾಧಿಕರಣ.
ಅಂದ್ರೆ ಮುಖ್ಯ ಪ್ರಾಣ ಅಣು ಅನ್ನುವಂತ ವಿಚಾರವನ್ನ ಮುಂದಿನ ಅಧಿಕರಣದಲ್ಲಿ ಹೇಳ್ತಾರ. ಹ್ಮ್ ಅದನ್ನು ಮತ್ತೆ ನೋಡೋಣ. ಅಷ್ಟೇ.